ಮಾಸ್ಟರ್ಸ್, ಈ ದಿನ ಶನಿವಾರ, ಹಾಗಾಗಿ ತಮ್ಮೆಲ್ಲರೂ ತಮಗೆ ತಿಳಿದಿರುವಂತಹ ಯಾವುದಾದರೂ ಒಂದು ಕಲೆಯ ಪ್ರದರ್ಶನ ಮಾಡಿ ಅಥವಾ ಅನುಭವ ಹಂಚಿಕೊಳ್ಳಿ, ಧ್ಯಾನದ ಅನುಭವ ಹಂಚಿಕೊಳ್ಳಿ. ಕತೆ, ಕವನ, ಗೀತೆ, ಭಾವಗೀತೆ, ಜಾನಪದ ಗೀತೆ ಅಥವಾ ವಿಚಿತ್ರ ಗೀತೆ, ಹ್ಯಾಂಡ್ ರೈಸ್ ಮಾಡಿ ಮೇಡಮ್, ಮಾಡಿ ಮಾಸ್ಟರ್, ಬೇಗ. ಎಸ್ ಮಾ, ಥ್ಯಾಂಕ್ ಯು ಸೋ ಮಚ್. ತುಂಬು ಹೃದಯದ ನಿಮಗೆ ಧನ್ಯವಾದಗಳು. ಅದ್ಭುತವಾದಂತಹ ಧ್ಯಾನವನ್ನು ಮಾಡಿಸಿದಿರಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ವೇದವತಿ ಅಮ್ಮ ನಮ್ಮ ವೇದಿಕೆಯ ಹಿರಿಯ ಮಾಸ್ಟರ್ ಆಗಿರ್ತಾರೆ. ಅವರು ಯಾವುದೇ ಒಂದು ಕೆಲಸವನ್ನು ಕೊಡದೇ ಇದ್ರೂ ವೇದಿಕೆಯಲ್ಲಿ ಅವರು ತೊಡಗಿಸ್ಕೊತಾರೆ ಮಾಸ್ಟರ್ಸ್. ಅವ್ರನ್ನ ನೋಡಿ ಎಷ್ಟು ಮಾಸ್ಟರ್ಸು ನಾವು ತಿಳ್ಕೋಬೇಕು ಮತ್ತು ಮುಂದೆ ಬರಬೇಕು ಮಾಸ್ಟರ್ಸ್. ಆಸಕ್ತಿಯಿಂದ ನಾನು ಮಾಡಬಲ್ಲೆ, ನಾನು ಸಹ ಇಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳಬಲ್ಲೆ ಅಂತಂದೇಳಿ ಆಸಕ್ತಿಯಿಂದ ಎಲ್ಲರೂ ಬರಬೇಕು ಮಾಸ್ಟರ್ಸ್. ಅದ್ಭುತವಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ವಿಡಿಯೋ ಆನ್ ಮಾಡಿಕೊಂಡು ಒಬ್ಬರ ಮುಖ ಒಬ್ಬರು ನೋಡ್ಕೊಂಡ್ಬಿಟ್ಟು ಎಲ್ಲರೂ ಇವತ್ತು ಶನಿವಾರ ಆದ್ದರಿಂದ ನೀವೇ ಆನ್ ಮಾಡ್ಕೊಂಡಿಲ್ಲ ಅಂತ ಅನ್ಬಹುದು ನನಗೆ, ಬಟ್ ನಾನು ಮಗು ಎತ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಕ್ಷಮೆ ಇರಲಿ. ಹಾಗಾಗಿ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡು, ವೇದವತಿ ಅಮ್ಮ ಇದ್ದಾರೆ, ಅವ್ರಿಗೆಲ್ಲರಿಗೂ ಆಪ್ಷನ್ಸ್ ಕೊಡ್ತಾರೆ. ನಿಮಗೆ ಹ್ಯಾಂಡ್ ರೈಸ್ ಮಾಡಿ ಅನಿಸಿಕೆ, ಅಭಿಪ್ರಾಯ, ಹಾಗೆ ನಿಮ್ಮಲ್ಲಿರುವಂಥ ಕಲೆಗಳನ್ನು ಹೊರಹಾಕಲಿಕ್ಕೆ ಅತ್ಯುತ್ತಮವಾದಂಥ ವೇದಿಕೆ ಇದು. ಹಾಗಾಗಿ ಎಲ್ಲರೂ ಪಟಪಟ ಅಂತ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಚಟಪಟ ಅಂತಂದು ಹೇಳ್ಬಿಟ್ಟು ಪಟಪಟ ಅಂತ ಮಾತಾಡ್ಬಿಡಿ ಎಲ್ಲರೂ. ಇವತ್ತು ನನ್ನಿಂದ ಒಂದಷ್ಟು ಗಾದೆನೇ ಶುರು ಮಾಡಿಬಿಡ್ತೀನಿ, ಓಕೆನಾ? ವಾಯ್ಸ್ ಓಕೆ ಅಮ್ಮ? ಸೌಂಡ್ ಏನಾದ್ರು ಬರ್ತಿದೆಯಾ? ಓಕೆ, ಥ್ಯಾಂಕ್ ಯು ಮಾ. ಅಮ್ಮ, ಈಗಿನ ವಾತಾವರಣಕ್ಕೆ ತಕ್ಕನಾಗೆ ಒಂದಷ್ಟು ಗಾದೆಗಳು. ತುಂಬಿದ ಸಿಲಿಂಡರ್ ತುಳ್ಕೋದಿಲ್ಲ, ಗ್ಯಾಸ್ಗೊಂದು ಕಾಲ, ಸೌದೆಗೊಂದು ಕಾಲ, ಸೌದೆಯಲ್ಲಿ ಹೋದ ಮಾನ ಗ್ಯಾಸ್ ಕೊಟ್ಟರು ಬಾರದು, ಸೌದೆಗೆ ವರ್ಷ, ಗ್ಯಾಸ್ಗೆ ನಿಮಿಷ. ನೋಡ್ರಿ ಎಷ್ಟು ಅದ್ಭುತ ಅಲ್ವಾ? ಸೌದೆಗೆ ವರ್ಷ, ಗ್ಯಾಸ್ಗೆ ನಿಮಿಷ. ಅಲ್ಪನಿಗೆ ಸಿಲಿಂಡರ್ ಸಿಕ್ಕಿದ್ರೆ ತಿಂಗಳ ಬೆಳಕಲ್ಲಿ ಗ್ಯಾಸ್ ಬಿಟ್ನಂತೆ. ನೋಡ್ರಿ ಹೆಂಗಿದೆ. ಗ್ಯಾಸು ಬೆಳ್ಳಿ ಆದ್ರೆ ಸೌದೆ ಬಂಗಾರ. ಏನಮ್ಮ? ಸೌದೆ ಬಿಟ್ಟ ಅಂತ ಹೇಳಿ, ಗ್ಯಾಸ್ ಸಿಕ್ಕರೆ ತಿಂಗಳ ಬೆಳಕು, ಸೌದೆ ಬಿಟ್ಟ, ಗ್ಯಾಸ್ ಬಿಟ್ಟ ಅಲ್ಲ. ಓಕೆ ಆಯ್ತು. ಗ್ಯಾಸ್ ಬೆಳ್ಳಿ ಆದ್ರೆ ಸೌದೆ ಬಂಗಾರ. ಇಲ್ಲಿ ಸೌದೆಗೆ ಚಲ್ಲಾಟ, ಗ್ಯಾಸ್ಗೆ ಪ್ರಾಣ ಸಂಕಟ. ಹಾಗೆ ಸೌದೆ ಇದ್ದವನು ಬಾಳಿಯಾನು. ನಿಜ, ಖಂಡಿತ ಅಲ್ವಾ? ಗ್ಯಾಸ್ ಸುಳ್ಳಾದರೂ ಸೌದೆ ಮಾತ್ರ ಸುಳ್ಳಾಗಲಾರದು. ನಿಜ ಇದು. ಯಾರದ್ದೋ ಗ್ಯಾಸು ಎಲ್ಲಮ್ಮನ ಜಾತ್ರೆ. ಎಸ್ ಮಾಸ್ಟರ್ಸ್, ಎಷ್ಟು ಜನ ಹ್ಯಾಂಡ್ ರೈಸ್ ಮಾಡಿದಿರಿ ಎಲ್ಲರೂ? ಕೊಂಚ ದೊಡ್ಡ ಚಪ್ಪಾಳೆ ಕೊಡಿ ಮಾಸ್ಟರ್. ಗೀತಾ ನಾಯಕ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಧ್ಯಾನ ಹೇಗಿತ್ತು? ಯಾರಾದ್ರೂ ಹಂಚ್ಕೊಳ್ಳಿ ಮಾಸ್ಟರ್ಸ್. ತುಂಬಾ ಹೈ ಎನರ್ಜಿ ಇತ್ತಮ್ಮ ಇವತ್ತಿಂದಂತೂ. ತುಂಬಾನೇ ಹೈ ಎನರ್ಜಿ ಇತ್ತು. ರಮೇಶ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ.
ಪ್ರವೀಣ್ ಪಿ ಅಂತಂದೇಳಿ ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ. ಮುಕ್ತ ಮನಸ್ಸಿನಿಂದ ಮಾತನಾಡಿ ಮಾಸ್ಟರ್ಸ್, ಎಲ್ಲಿಂದ ಕನೆಕ್ಟ್ ಆಗಿದ್ದೀರಾ ಈ ವೇದಿಕೆಗೆ, ಯಾರ ಕಡೆಯಿಂದ ಕನೆಕ್ಟ್ ಆದಿರಿ ಏನು ಅಂತೇಳಿ ಎಲ್ಲರೂ ಮುಕ್ತ ಮನಸ್ಸಿನಿಂದ ಮಾತನಾಡಿ ಮಾಸ್ಟರ್ಸ್. ಮತ್ತು ಸುಧಾ ರಾಮಯ್ಯ ಅಲ್ವಾ, ಅಲ್ಲ ಉಮಾ ರಾಮಯ್ಯ ಅಲ್ವಾ ನಿಮ್ಮ ಹೆಸರು? ಹ್ಯಾಂಡ್ ರೈಸ್ ಮಾಡಿ ಮಾತನಾಡಿ. ಹಾಡು, ಕತೆ, ಕವನ ಎಲ್ಲದಕ್ಕೂ ಅವಕಾಶ ಇದೆ. ರಮೇಶ್ವರೇ ಮಾತಾಡಿ, ಬೇಗ ಬೇಗ ಚುಟುಕಾಗಿ ಮಾತಾಡ್ಬೇಕು. ಅಡ್ಮಿಟ್ ಮಾಡಿದೀನಿ. ಸಂಗಮ ಕೈಗೆ ಸಿಗುವುದೇ ಕೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ, ಮನಸಾರ ಮೆಚ್ಚಿ ಕೊಡುವೆ, ಹೃದಯಾನ ಬಿಚ್ಚು ಕೊಡುವೆ, ಈ ಭೂಮಿ ಇರುವರೆಗೂ ನಾ ಪ್ರೇಮಿಯಾಗಿರುವೆ. ಪ್ರೇಮ ಚಂದಮ್ಮ ಕೈಗೆ ಸಿಗುವುದೇ ಕೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ, ಬಾನಲಿ ಹುಣ್ಣಿಮೆಯಾದರೆ ನೀ ಸವೆಯಬೇಕು ಸವೆಯುವೆನ, ಮೇಣದ ಬೆಳಕು ಆದರೆ ನೀ ಕರಗಬೇಕು ಕರಗುವೆನ, ಹೊರಡಾದರೆ ನೀವು ಬದಲಾಗುವುದೇನ, ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ, ಪ್ರೇಮ ಸಂಗಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ, ಈ ಪ್ರತಿರೂಪ ಬಿಡಿಸಲು ನಾ ನೆತ್ತರೆಯ ಬಣ್ಣವ ನೀಡುವೆ, ಈ ಪ್ರತಿಬಿಂಬ ಕೆತ್ತಲು ನಾ ಎದೆಯ ರೋಮದ ಉಳಿದಿರುವೆ, ಕವಿತೆಯ ಹಾಗೆ ಬರೆದಿರಲು ಉಸಿರನೆ ಬಿಡಿಸು ಪದವಿರಡು, ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ, ಪ್ರೇಮ ಚಂದಮ್ಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ, ಮನಸಾರ ಮೆಚ್ಚಿ ಕೊಡುವೆ, ಹೃದಯಾನ ಬಿಚ್ಚಿ ಕೊಡುವೆ, ಈ ಭೂಮಿ ಇರುವರೆಗೂ ನಾ ಪ್ರೇಮಿಯಾಗಿರುವೆ. ಥ್ಯಾಂಕ್ ಯು ವೇದವತಿ. ಗುಡ್ ರಮೇಶ್, ಫಾರ್ ಎ ಚೇಂಜ್ ಒಂದು ಡಿಫರೆಂಟ್ ಹಾಡು ಹಾಡಿದ್ರಿ. 3 ಪ್ಯಾರದಲ್ಲಿ ಮಾಸ್ಟರ್ಸ್ ಎರಡು ಹಾಡಬಹುದಿತ್ತು. ಹಾಗೆ ಮಿಕ್ಕಿದವರು ಹಾಗೆ ಮಾಡಿ. ರಮೇಶ್ ಅವರೇ ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಧನ್ಯವಾದಗಳು. ಧನ್ಯವಾದಗಳು ನಿಮಗೂ ಸಹ. ಈಗ ಸುಷ್ಮಾ ರಾಮಯ್ಯ ಅವರು ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸುಷ್ಮಾ ಮೇಡಮ್. ಎಲ್ಲಾ ಮಾಸ್ಟರ್ಸ್ ಗಳಿಗೂ ನಮಸ್ತೆ ಸುಷ್ಮಾ ಮೇಡಮ್, ಹೇಳಿ. ಎಲ್ಲಾ ಮಾಸ್ಟರ್ಸ್ ಗಳಿಗೂ ನಮಸ್ಕಾರ. ಹೇಳಿ. ವೇದವತಿ ಅಮ್ಮ, ನೀವು ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ಸಿದ್ರ. ತುಂಬಾ ಅಲ್ಟಿಮೇಟ್ ಆಗಿತ್ತು ಧ್ಯಾನ ಅಂತೂ. ತುಂಬಾ ಚೆನ್ನಾಗಿ ಮಾಡ್ಸಿದ್ರಮ್ಮ. ಗೀತಾ ಮೇಡಮ್, ನೀವು ಅಷ್ಟೇ ಗ್ಯಾಸ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರ ಮೇಡಮ್. ತುಂಬಾ ಅದ್ಭುತವಾಗಿತ್ತು. ರಮೇಶ್ ಸರ್ ಅಂತೂ ಹಾಡಲ್ಲೇ ಮುಳುಗೋಗಿಸ್ಬಿಟ್ಟಿದ್ರು ಎಲ್ಲಾರ್ನು. ಗೀತಾ ಮೇಡಮ್ ಪಾಪ ಪದೇ ಪದೇ ಹೇಳ್ತಾ ಇರ್ತಾರೆ, ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ, 4-5 ಜನ, ಎಷ್ಟೊಂದ್ ಜನ ಇದೀವಿ, ಆದ್ರೂ 4-5 ಜನ ಮಾತ್ರ ಮಾಡ್ಕೊಂಡಿರ್ತೀವಿ. ಅದೇ ಗೀತಾ ಮೇಡಮ್ ಹೇಳ್ತಾ ಇರ್ತಾರೆ, ಮಾಡ್ಕೊಳ್ಳಿ, ಮನ್ ಸ್ವಿಚ್ ಮಾತಾಡಿ ಅಂತ. ನಾನು ಧ್ಯಾನಕ್ ಬಂದಿ ಒಂದ್ 4-5 ತಿಂಗ್ಳಾಯ್ತು ಮೇಡಮ್. ನನ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಬಟ್ ನನ್ಗೆ ಸ್ವಲ್ಪ ಶುಗರ್ ಪ್ರಾಬ್ಲಮ್ ಜಾಸ್ತಿ ಇತ್ತು. ನಾನು ಸ್ವಯಂಭೂ ಚಿಕಿತ್ಸೆ ಯೂಸ್ ಮಾಡೋದ್ರಿಂದ ಶುಗರ್ ಸ್ವಲ್ಪ ನಾರ್ಮಲ್ ಆಗಿದೆ. ಬಟ್ ಮನಃಶಾಂತಿ ಅಂತೂ 100% ಸಿಕ್ಕಿದೆ ಮೇಡಮ್ ನನ್ಗೆ. ತುಂಬಾ ಹೌದು ಮೇಡಮ್, ಎಲ್ರಿಗೂ ಅದು ಬಂದೇ ಬರುತ್ತೆ, ಅದು 100%.
ಹ್ಮ್ ತುಂಬಾ ಖುಷಿ ಆಯ್ತದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ. ಧನ್ಯವಾದಗಳು. ಆಡ್ಬೋದಾ ಮೇಡಮ್? ಹಾ, ಚುಟ್ಕ ಗಾಡಿ ದೊಡ್ಡದಾಗಿದ್ರೆ ಅದನ್ನ ಸ್ವಲ್ಪ ಕಂಡೆನ್ಸ್ ಅಂದ್ರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ಹಾ, ನೋಡೋಣ ಮೇಡಮ್, ಪ್ರಯತ್ನ ಪಡ್ತೀನಿ. ಹಾ, ಹಾ. ಮಾತಾಡು ಮಾತಾಡು ಲಿಂಗವೇ, ಶಿವನೇ ಮಾತಾಡಬೇಕಯ್ಯ ಲಿಂಗವೇ, ಮಾತಾಡದಿದ್ದರೆ ನಾ ತಾಳಲಾರೆನು, ಮಾತಾಡು ಕಾಶಿಯ ಲಿಂಗವೇ. ಅಡವಿ ಅರಣ್ಯದಲ್ಲಿ ಲಿಂಗವೇ, ಶಿವನೇ ಘೋರ ಕರಣ್ಯದಲ್ಲಿ ಲಿಂಗವೇ, ನಾನೊಬ್ಬಳಿರುವಾಗ ಯಾರಿದ್ದರೇನಯ್ಯ, ಮಾತಾಡಬೇಕಯ್ಯ ಕಾಶಿಲಿಂಗವೇ. ಒತ್ತುಟ್ಟಿ ಒತ್ತು ಬಾಗಿ ಲಿಂಗವೇ, ಶಿವನ ಎಣ್ಣೆ ಮಜ್ಜನದ ಬಾವಿ ಲಿಂಗವೇ, 108 ಶರಣರು ಶಿವ ಪೂಜೆ ಮಾಡುವಾಗ ಒತ್ತಲ್ಲಿ ಬಾಗಿತಯ್ಯ ಕಾಶಿಲಿಂಗವೇ. ಮಾತಾಡು ಮಾತಾಡು ಲಿಂಗವೇ, ಶಿವನೇ ಮಾತಾಡಬೇಕಯ್ಯ ಲಿಂಗವೇ, ಮಾತಾಡದಿದ್ದರೆ ನಾ ತಾಳಲಾರೆನು, ಮಾತಾಡು ಕಾಶಿಯ ಲಿಂಗವೇ. ನಮ್ಮಕ್ಕಳ ನಮಗಿಲ್ಲ ಲಿಂಗವೇ, ಮೊಮ್ಮಕ್ಕಳಾರಿಗಯ್ಯ ಲಿಂಗವೇ, ಮೊಮ್ಮಕ್ಕಳ ಮುಪ್ಪಿನ ನಾ ಪಡೆಯೋ ತನಕ ಒಂದಾಗಿ ಇರಬೇಕು ಲಿಂಗವೇ. ಮಾತಾಡು ಮಾತಾಡು ಲಿಂಗವೇ, ಶಿವನೇ ಮಾತಾಡಬೇಕಯ್ಯ ಲಿಂಗವೇ, ಮಾತಾಡದಿದ್ದರೆ ನಾ ತಾಳಲಾರೆನು, ಮಾತಾಡು ಕಾಶಿಯ ಲಿಂಗವೇ. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿತ್ತು ಮೇಡಮ್. ಬೆಳಿಗ್ಗೆ ಸಹ ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಜಾನಕಿ ದೇವಿ ಮೇಡಮ್, ನಿಮ್ಮ ಮಾತಾಡಿ ಅನ್ಮ್ಯೂಟ್ ಮಾಡಿದ್ದೀನಿ. ನಿಮ್ಮ ಉತ್ತರಕ್ಕೆ ಕಾಯ್ತಾ ಇದ್ದೀವಿ. ಬೆಳಿಗ್ಗೆ ಹುಳ ಬಿಟ್ಟಿದ್ರಿ. ಇಲ್ಲ, ಈಗಲೂ ಕೂಡ ಹೇಳಲ್ಲ, ಸಾಯಂಕಾಲ ಹೇಳ್ತೀನಿ. ಯಾರಾದ್ರೂ ಮಾಸ್ಟರ್ ಅದಕ್ಕೆ ಇದನ್ನ ಮಾಡಿದಾರ ಅಂತ ಅನ್ಬಿಟ್ಟು ಕೇಳಕ್ಕೋಸ್ಕರ ಮಾಡಿದ್ದೀರಾ ಯಾರಾದ್ರೂ? ಅದು ಬೆಳಿಗ್ಗೆ ನನ್ಗೆ ಬರ್ಕೊಳಕ್ಕೆ ಅವಕಾಶ ಇರ್ಲಿಲ್ಲ, ನಾನ್ ಸ್ವಲ್ಪ ಬ್ಯುಸಿ ಇದ್ದೆ. ಒಂದ್ಸರಿ ಹೇಳ್ಬಿಟ್ರೆ ನಾನೀಗ ಬರ್ಕೊಳ್ತೀನಿ, ಸಂಜೆ ನಾನು ಟ್ರೈ ಮಾಡ್ತೀನಿ. ಹೇಳ್ತೀನಿ, ಬರ್ಕೊಳ್ಳಿ. ಹೇಳಿ ಮೇಡಮ್. 4 ಆನೆಗೆ ದಂತಗಳೆಂಟಿರುವುದು ಸಹಜಂ. 4 ಆನೆಗೆ ದಂತಗಳೆಂಟಿರುವುದು ಸಹಜಂ. ಮಾನಿನಿಗೆ ಮಲೆ ಇಲ್ಲ, ಶ್ವಾನಕ್ಕೆ ಶೃಂಗಗಳು. ಬೆಟ್ಟದ ತಪ್ಪಳೋಳ್ ಪಾಲ್ಗೆರೆಯೇ ಪಶು ಶಿಶುವೆತ್ತಲ್. ಮೇಡಮ್, ಬೆಟ್ಟದ ತಪ್ಪಲೋಳು ಪಾಲ್ಗೆರೆಗೆ ಶಿಲೆಗೆ ಪಶು ಶಿಶುವೆತ್ತಲ್. ಪಾಲ್ಗೆರೆಗೆ ಶಿಲೆಗೆ ಪಶು ಶಿಶುವೆತ್ತಲ್. ಪಾಲ್ಗೆರೆಗೆ ಹಾಲ್ ಕರೆಗೆ ಅಂತ, ಪಾಲ್ಗೆರೆಗೆ ಶಿಲೆಗೆ ಪಶು ಶಿಶುವೆತ್ತಲ್. ಸ್ತ್ರೀ ವೇದವನೋದೆ, ವಿಪ್ರರು ಕಾಗೆ ಮಾಂಸ ತಿನ್ನುವುದೇನು ಆಶ್ಚರ್ಯ. ಸರಿ ಮೇಡಮ್. ಮತ್ತೆ ನಾನು ಬೆಳಿಗ್ಗೆ ಎದ್ದೆ ಹೇಳ್ತೀನಿ. ನಾನೇನು ಅಂದ್ರೆ, ನಾನು ನನ್ನ ಗೆಳತಿಯರಲ್ಲಿ ಒಂದು 5-6 ಜನ ಪರಂಧಾಮಕ ಇದ್ಬಿಟ್ರು. ಆಗ ನನಗೆ ಸ್ನೇಹಿತರೆ ಇಲ್ವಲ್ಲ ಅಂತ ಅಂದ್ಬಿಟ್ಟು ಹಂಬಲಿಸ್ತಾ ಇದ್ದಾಗ ಈ ಮಹಾವೀರ್ ಫೌಂಡೇಶನ್ ಅಲ್ಲಿ ನಿಮ್ಮಂತ ಸ್ನೇಹಿತರು ಸಿಕ್ಕಿದ್ರು.
ಆವಾಗ ನನಗೆ ಈ ಒಂದು ಪದ್ಯದ ಸಾಲು ಬರ್ದಿಟ್ಟಿದ್ದೆ, ಅದು ಜ್ಞಾಪಕ ಬಂತು. ಈಗ ಹೊಸ ಮಾಸ್ಟರ್ಸ್ ಇರ್ಬೋದು, ಅದನ್ನ ಕೇಳಲಿ ಅಂತ ಮತ್ತೆ ಅದನ್ನೇ ಹೇಳ್ತೀನಿ, ಪರವಾಗಿಲ್ವೇ? ಸರಿ ಮೇಡಮ್, ಹೇಳಿ ಹೇಳಿ. ಗೆಳೆಯರಾಗ್ಬೋದು, ಗೆಳತಿಯರಾಗ್ಬೋದು. ಗೆಳೆಯರಿರಬೇಕು ಬಾಳಿನಲ್ಲಿ ಮಳೆ ಮತ್ತು ಇಳಿಯ ಹಾಗೆ, ಜೊತೆಯಾದಾಗ ಚಿಗುರೊಡೆದು ಹಸಿರು ಪಸರಿಸುವ ಹಾಗೆ, ಹರುಷದಲ್ಲಿ ಹರಟುತ್ತಾ ದಿನವೆಲ್ಲ ನಗುವಲ್ಲಿ ಕಳೆಯುತ್ತಾ, ಮೈ ಮರೆಯಬೇಕೆಲ್ಲ ಬಾಲ್ಯದಾಟಗಳ ಒಟ್ಟಾಗಿ ನೆನೆಯುತ್ತ. ಬಾಲ್ಯ ಗೆಳೆಯರಿದ್ದರೆ ವೃದ್ಧಾಪ್ಯವೂ ಒಂದು ಹುಡುಕಾಟ, ಗೆಳೆಯರಿರದ ಬಾಳಲ್ಲಿ ದಿನ ದಿನವೂ ನಗುವಿನ ಹುಡುಕಾಟ. ಕಳೆಯಬೇಕು ಗೆಳೆಯರೊಡನೆ ದಿನದಲ್ಲಿ ಕೆಲ ನಿಮಿಷ, ಆ ನಿಮಿಷಗಳ ಹರ್ಷವು ನೆನಪಿಹುದು ಹಲವರುಷ. ಮಾತನಾಡುತ್ತಿರಬೇಕು ಗೆಳೆಯರೊಡನೆ ದಣಿವರಿಯದಂತೆ, ಅರಿವಾದರೂ ಮತ್ತೊಂದಕ್ಷಣ ಮತ್ತೆ ಮುಂದರಿಸುವಂತೆ. ಮರೆಯಾದರೂ ಗೆಳೆಯರು ನೆಲೆಸಿರಬೇಕು ಮನದಲ್ಲಿ ಎಂದು, ಇದ್ದರಷ್ಟೇ ಚಂದ ಗೆಳೆಯರು ಜೊತೆಯಲ್ಲಿ ಅಂದಿನಂತೆ ಇಂದು ಎಂದೆಂದು. ಇದು ನನ್ನ ಮನದಾಳದ ತುಂಬಿ ಬಂದಂತ ಪದ್ಯ. ಇದು ನಾನ್ ಬರ್ದಿದ್ದಲ್ಲ. ಈಗ ಏನ್ ನನ್ಗೆ ಇದರಿಂದ ಸಂತೋಷ ಸಿಗ್ತಿದೆ ಅಂತಂದ್ರೆ, ಮಹಾವೀರ್ ಫೌಂಡೇಶನ್ಗೆ ಬಂದ್ಮೇಲೆ ನನ್ನ ಯಾರ್ಯಾರು ಗತಿಸಿ ಹೋದಂತ ಗೆಳತಿಯರೆಲ್ಲಾರು ಸಿಕ್ತಂಗ ಆಗ್ಬಿಟ್ಟಿದೆ ಅವ್ರು ನಿಮ್ಗಳ ಮುಖಾಂತರ. ಆದ್ರಿಂದ ಆ ಸಂತೋಷ ತುಂಬಿ ಬಂತು. ಅದಕ್ಕೋಸ್ಕರ ಇದನ್ನ ನಾನು ವಾಚನ ಮಾಡಿದೆ. ಎಲ್ರಿಗೂ ನಮಸ್ಕಾರ, ನನ್ನ ಹೃದಯಾಂತಳದ ನಮಸ್ಕಾರಗಳು. ಎಲ್ಲಕ್ಕಿಂತ ಧನ್ಯವಾದಗಳು ಮೇಡಮ್. ನನಗೂ ನಾನು ಊರ್ ಬಿಟ್ಟು ಊರ್ ಬಂದೆ, ಬೆಂಗಳೂರು ಬಿಟ್ಟು ಹುಬ್ಳಿಗ್ ಬಂದೆ. ನಂಗೆ ಯಾರು ಇದ್ದಿಲ್ಲ, ಮನೆಯವ್ರು ಬಿಟ್ರೆ ಯಾರು ಇಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗೋರು, ಸ್ಕೂಲ್ಗೆ ಹೋಗೋರು. ನೋಡಿ, ಅದೇ ಕರೆಕ್ಟ್ ಟೈಮ್ಗೆ ಮಹಾವತಾರ್ ಸಿಕ್ಕಿದೆ. ಈಗ ಒಬ್ಬರು ಗೆಳೆಯರು ಅಂತ ಅಲ್ಲ, ಇಡೀ ಫ್ಯಾಮಿಲಿಯೇ ಸಿಕ್ಕಿದೆ ಈಗ. ನನ್ಗೆ ತುಂಬಾ ಖುಷಿ ಆಗ್ತದೆ ಮೇಡಮ್. ಧನ್ಯವಾದಗಳು. ನೆಕ್ಸ್ಟ್ ನೋಡೋಣ. ಎಲ್ರಿಗೂ ನಮಸ್ಕಾರ. ನಾನು ವಿಶೇಷವಾಗಿ ನನ್ನ ಮನಸ್ಸನ್ನ ಅರ್ಕೊಂಡು ಎಲ್ರು ನಂಗೆ ಸಾಂತ್ವನ ನೀಡ್ತಿರೋರು, ಮತ್ತೆ ಈ ವೇದಿಕೆ ಕಲ್ಪಿಸಿಕೊಟ್ಟು ನಮ್ಮ ನೋವನ್ನು ಕಳೀತಾ ಇರ್ತಾ ರಂಗನಾಥ್ ದಂಪತಿಗಳಿಗೆ ವಿಶೇಷವಾದ ನಮನ ನಂದು. ಹೌದು ಮೇಡಮ್, ಧನ್ಯವಾದಗಳು ಮೇಡಮ್. ಹಾ ಮಾಸ್ಟರ್ಸ್, ಸಾಯಂಕಾಲ ಹೇಳ್ತೀನಿ ಇದಕ್ಕೆ ಆನ್ಸರ್, ನೀವೆಲ್ಲರೂ ಟ್ರೈ ಮಾಡಿರಿ. ಆಯ್ತು ಮೇಡಮ್, ನಾನು ಟ್ರೈ ಮಾಡ್ತೀನಿ. ನಮಸ್ತೆ ನಮಸ್ತೆ ಮಾಸ್ಟರ್, ನಮಸ್ತೆ ಮೇಡಮ್, ಇಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಬನ್ನಿ. ಎಸ್, ಥ್ಯಾಂಕ್ ಯು. ಒಂದು ನನಗೆ ಫ್ಲಾಶ್ ಆಯ್ತು ಇವಾಗ. ನಮ್ಮ ಜಾನಕಿ ಮೇಡಮ್ ಹೇಳಿದಾಗ ಕಮಲೋ ಕಮಲತ್ಪತ್ತಿ ಅಂತ ಹೇಳಿ ಕವಿರತ್ನ ಕಾಳಿದಾಸದಲ್ಲಿ ಇವನ್ ಬರ್ತಾನಲ್ಲ ಸಂಜೀವ ಕವಿ, ಹಂಗೆ ತಿಲಕಾಷ್ಟ ಮಹಿಷ ಬಂಧನಂ ಅಂತ ಹೇಳಿದಾಗ ವಾಚನ ಮಾಡ್ಲಿಕ್ಕೆ ಕವಿರತ್ನ ಕಾಳಿದಾಸನೇ ಬೇಕಾಗುತ್ತೆ. ಹಂಗೆ ಆಯ್ತು. ಇದು ಸುಲಭ ಇದೆ, ಸ್ವಲ್ಪ ಮನಸ್ಸಿಗೆ ಕೆಲಸ ಕೊಡ್ಬೇಕಷ್ಟೇ. ಬುದ್ಧಿ ಕೆಲಸ ಕೊಟ್ರೆ ಅದು ಸಾಧ್ಯ ಆಗುತ್ತೆ. ನಾನು ಕೂಡ ಸಂಜೆವರೆಗೆ ಪ್ರಯತ್ನ ಪಡ್ತೀನಿ ಅಂತಕ್ಕಂತ ಭರವಸೆ ಕೊಡ್ತಾ ಇದೀನಿ ಮೇಡಮ್. ಒಂದು ನನಗೆ ಫ್ಲಾಶ್ ಆಗಿರೋದು ಇವಾಗ ಜಾನಕಿ ಮೇಡಮ್ ಮತ್ತು ನಮ್ಮ ವೇದವತಿ ಮೇಡಮ್ ಒಂದು ಮನೆಯಲ್ಲಿ ನಡೀತಕ್ಕಂತ ಒಂದು ಪ್ರಸಂಗವನ್ನ ಗಂಡು ಹೆಣ್ಣಾಗಿ ಅಭಿನಯಿಸ್ಬೇಕು ಮುಂದೊಂದು ದಿನ. ಅದು ಯಾರು ಗಂಡು ಆಗ್ತಿರೋ ಯಾರು ಹೆಣ್ಣಾಗ್ತಿರೋ ಗೊತ್ತಿಲ್ಲ ನನಗೆ. ನೀವಿಬ್ರು ಸೇರ್ಬಿಟ್ಟು ಅದೊಂದು ಪ್ರಸಂಗವನ್ನ ಕ್ರಿಯೇಟ್ ಮಾಡಿ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದು ನನ್ನ ಆಶಯ. ನಿಮ್ಮ ಬಾಯಿಂದ ಬಂದಾಗ ಇನ್ನೂ ಚೆನ್ನಾಗಿರುತ್ತೆ ಅಂತಕ್ಕಂತ ಒಂದು ಮಾತನ್ನ ಹೇಳಿ. ಟಾಪಿಕ್ ಕೊಡಿ. ನೀವು ಸಿದ್ಧರಾದ್ರೆ ಕೊಟ್ಟೇ ಕೊಡ್ತೀವಿ. ನೀವು ಟಾಪಿಕ್ ಕೊಟ್ರೆ ಸಿದ್ಧರಾಗೋದು, ನಾವು ರೆಡಿ. ಗುಡ್. ಓಕೆ ಡನ್. ಜಾನಕಿ ಮೇಡಮ್, ನಾನು ಇನ್ನೂ ತಯಾರಾಗಿಲ್ಲ ಅದಕ್ಕೆ. ಯಾಕೆ ಅಂದ್ರೆ ನಾನು ಇವತ್ತೇ ಅಂತಲ್ಲ, ನೆಕ್ಸ್ಟ್ ಮುಂದಿನ ವಾರಕ್ಕಾದ್ರೂ ಕ್ರಿಯೇಟ್ ಆಗಲಿ ಅಷ್ಟೇ. ಅದು ಇಲ್ಲ ಸಮಯ ಇರುತ್ತೆ, ಮುಂದಿನ ವಾರವರೆಗೂ ಸಮಯ ಇರುತ್ತೆ. ಯಾರು ಹಿರಿಯ ಮಾಸ್ಟ್ರು ನಮ್ಮ ವೇದವತಿ ಬಾಯಿ ಅವರು, ನಾನು ಇನ್ನು ಬಚ್ಚ ಅವ್ರ ಮುಂದೆ. ಹಾಗೆ ನಾಟಕ ಮಾಡ್ಬೇಕಾದ್ರೆ ವಯಸ್ಸಿರಲ್ಲ, ಅಲ್ಲಿ ಪಾತ್ರಗಳಿಗೆ ವಯಸ್ಸಿರೋದಿಲ್ಲ, ಹಂಗಿರುತ್ತೆ. ಜನವರಿಲಿ ಸೇರ್ಕೊಂಡ್ರದ್ ನಾನು ಇನ್ನು ಸ್ವಲ್ಪ ವೀಕ್ಷಣೆ ಮಾಡಿ ಖಂಡಿತ ಯಾವಾಗಾದ್ರೂ ಒಂದ್ಸರಿ ಮಾಡೋದು. ಓಕೆ ಥ್ಯಾಂಕ್ ಯು ಮೇಡಮ್. ಸಿದ್ಧರಾಗಿ. ಎಸ್, ವೆಲ್ಕಮ್ ನಂದಾ ಮೇಡಮ್, ಬನ್ನಿ. ನಂದಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ವೆಲ್ಕಮ್, ಬನ್ನಿ. ಜಾನಕಿ ದೇವಿ ಮೇಡಮ್ ಅವರು ಒಂದು ಕ್ವಶನ್ ಹೇಳಿದ್ರಲ್ಲ, ಅದೇ ನಾನು ಅವಾಗನೇ ಜಾಯಿನ್ ಆದೆ. ಸ್ವಲ್ಪ ಅರ್ಧ ಆಗಿತ್ತದು, ಅದಕ್ಕೆ ಇನ್ನೊಂದ್ಸಲ ಹೇಳಿ ಅಂತ ನಾನು ಹ್ಯಾಂಡ್ ರೈಸ್ ಮಾಡಿದೆ ಮೇಡಮ್. ಹೇಳ್ತೀನಿ, ಹೇಳ. ಓಕೆ ಮೇಡಮ್, ಹೇಳಿ. ಇದಕ್ಕೆ ಇದನ್ನ ಮಾಡೋದಿಲ್ಲ, ನಾನು ರಾತ್ರಿಗೆ ಹೇಳ್ತೀನಿ. ಇನ್ನು ಹೊಸ ಮಾಸ್ಟರ್ಸ್ ಬಂದಿರ್ತಾರೆ, ಅವ್ರು ಯಾರಾದ್ರೂ ಟ್ರೈ ಮಾಡಿರ್ಲಿ. ಹೇಳಿ, ನಾಳೆ ಆನ್ಸರ್ ಮಾಡಕ್ ಟ್ರೈ ಮಾಡೋಣಂತ ಮೇಡಮ್.
ಆಯ್ತಾಯ್ತು. Okay. 4 ಆನೆಗೆ ದಂತಗಳೆಂಟಿರುವುದು ಸಹಜಂ. ದಂತಗಳೆಂಟಿರುವುದು ಸಹಜ. ಹಾ ಮೇಡಮ್. ಮಾನಿನಿಗೆ ಮಲೆ ಇಲ್ಲ ಶ್ವಾನಕ್ಕೆ ಶೃಂಗಗಳು. ಬೆಟ್ಟದ ತಪ್ಪಲೊಳ್ ಮಾಲ್ಗೆರೆ ಪಶು ಶಿಶುಗೆತ್ತಲ್. ಸ್ತ್ರೀ ಪಶು ವೇಗವನೋದೆ ವಿಪ್ರರು ಕಾಗೆ ಪಶು ಮಾಂಸ ತಿನ್ನುವುದೇನು. ಗೆತ್ತಲ್. ಎತ್ತಲ್. ಬೆಟ್ಟದ ತಪ್ಪಲೊಳ್ ಹಾಲ್ಗೆರೆಗೆ ಪಶು ಶಿಶುವರ್ತಲ್ ಅದಿಲ್ರಿ. ಅಲ್ಲ, ಪಾಲ್ಗೆರೆ ಶಿಲೆಗೆ, ಕಲ್ಲು ಬಂಡೆಗೆ ಹಾಲನ್ನು ಎರೆದು ಶಿಲೆಗೆ ಅಂತ ಬರ್ತಾರೆ. ಪಾಲ್ಗೆರೆ ಶಿಲೆಗೆ. ಪಾಲ್ಗೆರೆ ಶಿಶು ಶಿಲೆಗೆ. ಶಿಲೆಗೆ. ಹಾ ಹಾ. ಶಿಶುವೆತ್ತಲ್. ಶಿಶುವೆರ್ತಲ್. ಹಾ. ಸ್ತ್ರೀ ವೇದವನೋದೆ ಹಾ. ವಿಪ್ರರು ಕಾಗೆ ಮಾಂಸ ತಿನ್ನುವುದೇನು ಆಶ್ಚರ್ಯ. ಎಸ್ ಓಕೆ, ಥ್ಯಾಂಕ್ ಯು ಮೇಡಮ್. ಒಳಗನ್ನಡ ಇದೆ, ಟ್ರೈ ಮಾಡ್ತೇವೆ ಮೇಡಮ್. ಮಾಡಿ ಖಂಡಿತ. ಇದು ನಮಗೆ, ನಾನು 16-15ನೇ ವಯಸ್ಸಿನಲ್ಲಿದ್ದಾಗ ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ರು. ಅದನ್ನ ಬರ್ದಿಟ್ಕೊಂಡಿದ್ದೆ ನಾನು. ಈಗ ಜ್ಞಾಪಕ ಬಂತು, ಎಲ್ರಿಗೂ ಸ್ವಲ್ಪ ಇದನ್ನ ಕೊಡೋಣ ಅಂತ ಅಂದ್ಬಿಟ್ಟು ಮಾತಾಡಿ. ಓಕೆ ಮೇಡಮ್. ಒಂಥರ ಕ್ಯೂರಿಯಾಸಿಟಿ ಇದೆ ನೋಡಿ ನಂದ ಮೇಡಮ್. ಇದು 4-8 ದಂತಗಳಿರುವುದು ಸಹಜ ಅಂತ ಬರುತ್ತೆ. ಬಟ್ ಮಾಲಿನಿಗೆ ಮೊನೆ ಇಲ್ಲ ಅಂತ ಅಂದಾಗ ಏನಪ್ಪಾ ಇದು ಆಶ್ಚರ್ಯ ಆಗುತ್ತೆ. ಮಾಲಿನಿ ಅಂತಂದಾಗ ಅವಳಿಗೆ ಇರ್ಲೇಬೇಕಾಗಿತ್ತಲ್ಲ ಅಂತ ಒಂದ್ ಕಡೆ. ಆದ್ರೆ ಶ್ವಾನಕ್ಕೆ ಶೃಂಗಗಳು ಅಂದ್ರೆ ನಾಯಿ ಶೃಂಗಾರ ಮಾಡಲ್ಲ, ಬಟ್ ಶ್ವಾನಕ್ಕೆ ಶೃಂಗಗಳು. ಬೆಟ್ಟದ ತಪ್ಪಲೋಳ್ ಪಾಲ್ಗೆರೆ ಶಿಲೆಗೆ ಕಲ್ಲು ಬಂಡೆಗೆ ಎಷ್ಟು ಹಾಲ್ಗೆ ಎರೆದ್ರು ಏನು ಉಪಯೋಗ ಇಲ್ಲ ಅದು. ಹೌದ್ರಾ? ಆನಂತರ ಬಂದ್ಬಿಟ್ಟು ಪಶು ಶಿಶುವೆತ್ತಲ್ ಅಂದ್ರೆ ಆಕಳ ಕೂಸನ್ನ ಎತ್ತಕ್ ಸಾಧ್ಯನಾ? ಇಲ್ಲ. ಸ್ತ್ರೀ ಅಂದ್ರೆ ವೇದವನ್ನೇ ಸಾಮಾನ್ಯ ಗಂಡ್ಮಕ್ಳು ಓದ್ತಾರೆ, ಅಂದ್ರೆ ಸ್ತ್ರೀ ಓದ್ತಾಳೆ ಅಂತಂದ್ರೆ ಇದು ಆಶ್ಚರ್ಯ. ಹಾಗೆ ವಿಪ್ರರು ಅಂತಂದ್ರೆ ಬರು ಶ್ರೇಷ್ಠರು, ಅವರು ಕಾಗೆ ಮಾಂಸ ತಿನ್ನುವುದೇನ ಆಶ್ಚರ್ಯ. ಅಂದ್ರೆ ಅವ್ರ ಕಾಗೆ ಆಶ್ಚರ್ಯ. ಒಂಥರ ಇದು ಅಂದ್ರೆ ಉತ್ಸಾಹ ಹುಟ್ಟಿಸ್ತಕ್ಕಂಥದ್ದು ಮತ್ತು ತಲೆ ಕೆರ್ಕೊಂಡ್ ಕೂದಲಕ್ಕೆ ಹೌದೌದು. ಹೌದು. ಥ್ಯಾಂಕ್ ಯು ಮೇಡಮ್. ಇಂಥದೊಂದು ಹೊಸ ಐಡಿಯಾಗಳನ್ನ ತರ್ತಾ ಇದೀನಿ. ಯಾಕಂದ್ರೆ ಜನರ ಮೈಂಡ್ ಯಾವ ತರ ಐತೆ, ಬುದ್ಧಿ ಚುರುಕಾಗುತ್ತೆ. ಹೌದೌದೌದೌದು. ಅದನ್ನ ಅರ್ಥ ಹುಡುಕ್ಲಿಕ್ಕಾದ್ರೂ ನಾವ್ ಕೆದಕ್ತಿವಲ್ಲ ಅದನ್ನ. ಎಸ್ ಮೇಡಮ್. ನಾನು ಅಂದ್ಕೊಂಡೆ ಇವರು ಯಾರು ನಾಗರತ್ನ ಮೇಡಮ್ ಮತ್ತು ಶಶಿಕಲಾ ಮೇಡಮ್ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಶಶಿಕಲಾ ಮೇಡಮ್ ಇಲ್ಲ. ಯಾಕೆಂದ್ರೆ ನಾವು ಪ್ರೈಮರಿಯಲ್ಲಿ ಇದ್ದಾಗ ಹಳಗನ್ನಡ ಸ್ವಲ್ಪ ಓದಿದೇವಿ. ಅವಾಗ ಇಂಥವೆಲ್ಲ ನಮ್ಮ ಮಾಸ್ಟರ್ ಹೇಳ್ತಿದ್ರು ನಮ್ಗೂ. ಈಗ ಅದು ನೆನಪಾಯ್ತು ಮೇಡಮ್. ನಾನು ಅದು ನಮ್ ತಂದೆಯವ್ರು ಬರ್ಕೊಟ್ಟಿದ್ದನ್ನ ನನ್ ಬೀರುಗಳಿಗೆಲ್ಲ ಹುಡುಕಿ ತಡಕಿ ಇದು ಮಾಡಿಸಿದು ಎಕ್ಕದೆ ನೋಡಿ. ಅದ್ ಬರ್ದಿಟ್ಟಿದ್ದು ಎಷ್ಟು ಅನುಕೂಲ ಆಗುತ್ತೆ ನೋಡಿ. ಅದಕ್ಕೆ ಬರ್ಕೋಬೇಕಂತ ಅನ್ನೋದು. ತಾವೇನಾದ್ರು ಹೇಳ್ತೀರಾ ಸರ್? ನಂದ ಮೇಡಮ್ ತಾವೇನಾದ್ರು ಹಾಡು ಅಥವಾ ಏನಾದ್ರು ಹೇಳ್ತೀರಾ? ಹಾಡು ಇಲ್ಲ ಸರ್, ನಾ ಹೊರಗಿದ್ದೆ. ಓಕೆ, ರೆಡಿ ಆಗಿ ಇತ್ತಲ್ಲ ಅದಕ್ಕೆ ಕೇಳಿದೆ ನಾನು. ಹಿಂದಿಯಲ್ಲಿ ಒಂದು ಗಾದೆ ಇದೆ, ಸೌಬೋಲ್ನ ಏಕ್ ಲಿಕ್ನ ಅಂತ ಹೇಳಿ. ಅಂದ್ರೆ 100 ಮಾತಾಡಿದ್ರು ಸರಿ, ಒಂದ್ಸರಿ ಬರ್ಕೋಬೇಕು ಅಂತ. ಹೌದೌದೌದು. ಅದಕ್ಕೆ ಸಣ್ಣಗೋಡ್ ಸರ್ ಹೇಳ್ತಾರಲ್ಲ, ನೀವು ಪೆನ್ನು ನೋಟ್ಬುಕ್ ತಗೊಂಡಿಟ್ಕೊಳ್ಳಿ. ನಾವು ಬರ್ದಿಟ್ಟಿದ್ ಯಾವಾಗ ಉಪಯೋಗ ಆಗುತ್ತೆ ಅದು. ಓಕೆ, ನಾಗರತ್ನ ಮೇಡಮ್ ಬನ್ನಿ. ಏನ್ ಹೇಳ್ತೀರಾ? ಬನ್ನಿ, ವೆಲ್ಕಮ್. ಮಾತಾಡಿ ನಾಗರತ್ನ ಮೇಡಮ್. ಮತ್ತೆ ಮಾತಾಡಿ ಮೇಡಮ್. ಇಲ್ಲ, ಮ್ಯೂಟ್ ಆಗಿದೆ. ಇನ್ನೊಂದ್ಸರಿ ಕೊಡ್ತೀನಿ ನೋಡಿ, ಅಡ್ಮಿಟ್ ಕೊಟ್ಟಿದ್ದೀನಿ, ಮಾಡ್ಕೊಳ್ಳಿ. ಎಸ್, ವೆಲ್ಕಮ್. ಸರ್ ನಮಸ್ತೆ. ಸ್ವಲ್ಪ ಗೊಂದಲ ಆಗ್ತಾ ಇದೆ, ನನ್ಗೆ ಜ್ಞಾಪಕ ಇದೆ, ಕೇಳಿದೀನಿ. ಜೊತೆಗೆ ಮನೆ ಪಿರಿಮಿಡಲ್ ಕೂಡ ಯಾರೋ ಒಬ್ರು ಬಂದು ಅದು ಹೇಳಿದ್ರು. ನನಗೆ ಇಷ್ಟ ಹತ್ತಿರದಲ್ಲಿದೆ, ಏನೋ ಜ್ಞಾಪಕ ಬರ್ತಾ ಇಲ್ಲ, ಏನೋ ಮರೆಯಾಗ್ತಾ ಇದೆ. ಪ್ರಯತ್ನ ಪಡ್ತಾ ಇದೀನಿ. ಉಮಾದೇವಿ ಅವ್ರ ಮಗಳು ಬರ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಅವ್ರ ಮಗಳ ನಂಬರ್ ಅನ್ಸಲ್ಲ. ಉಮಾದೇವಿ ಅವ್ರ ಮಗಳು ನಾವೆಲ್ಲ ಕೇಳಿದ್ವಿ. ಅದನ್ನ ಇನ್ನೊಬ್ರ ಅಪ್ಪನೂ ಕೂಡ ಹೇಳಿದ್ರು, ಅದನ್ನ ಮರ್ತ್ಬಿಟ್ಟೆ.
ಸ್ವಲ್ಪ ಮಳೆ ಜಾಸ್ತಿ ಆಯ್ತು. ತೆಗೆದಿಟ್ಟು ತಲೆ ಕೆರ್ಕೊಳ್ರಿ ಬರುತ್ತೆ. ಅದೇ ಅದೇ ಅನ್ಕೋಬೇಕು ಇವಾಗ. ಓಕೆ ಓಕೆ, ತಮ್ಮಿಂದ ಏನಾದ್ರು ಮೇಡಮ್ ಅನಿಸಿಕೆ? ಒಂದ್ ಹಾಡು ಹೇಳ್ತೀನಿ ಸರ್. ಎಸ್, ವೆಲ್ಕಮ್ ಮೇಡಮ್. ಇನ್ನೊಂದು ವೇದಾವತಿ ಮೇಡಮ್ ಅನ್ಕೋ ಧ್ಯಾನ ಕೂರಿಸ್ತಾರೆ, ತುಂಬಾ ಚೆನ್ನಾಗ್ ಧ್ಯಾನ ಆಗುತ್ತೆ. ಒಂದು ಮಧ್ಯಾಹ್ನ ಟೈಮ್ ಧ್ಯಾನನೇ ನಮ್ಗೆ ಸದ್ಯಕ್ಕೆ ಗಟ್ಟಿ ಆಯ್ತು. ಅವ್ರ ವಾಯ್ಸ್ ಒಂಥರ ನಿಧಾನಕ್ಕೆ ತುಂಬಾ ಚೆನ್ನಾಗಿ ಮಹಿಳೆ ಮಕ್ಕಳು ಕೂರಿಸ್ತಾರೆ. ಧ್ಯಾನ ಚೆನ್ನಾಗಾಯ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ಮಧ್ಯೆ ನನಗೊಂದ್ ಸ್ವಲ್ಪ ಡಿಸ್ಟರ್ಬ್ ಆಯ್ತು ಅಷ್ಟೇನೆ. ಮತ್ತೆ ಒಂದ್ ಹಾಡು ಹೇಳ್ತೀನಿ ಮೇಡಮ್, ನಾನು ಒಂದ್ ಸಣ್ಣದು ಸ್ವಲ್ಪ ಹಾಡು ಹೇಳ್ತೀನಿ. ಚಿಕ್ಕದಾಗಿ ಹೇಳ್ತೀನಿ. ಮೂರಿದ್ರೆ ಎರಡ್ ತರ ಹಾಡಿ. ಹಂಗ ಚಿಕ್ಕದೆ ಮಾಡ್ಕೊಂಡ್ಬಿಡ್ಲಾ? ಇದು ಬೇರೆ ಚಾಯ್ಸ್ ಮಾಡ್ಕೊಂಡ್ಬಿಡ್ಲಾ? ಹೋಗ್ಲಿ, ಇದೇನೆ ಹೇಳ್ಬಿಟ್ಟು. ಹೊಸ ಬೆಣ್ಣೆ ಕೊಡುವೇನೋ ಪದುಮನಾಭನೇ ಕೃಷ್ಣ, ಮನೆಗೆ ಬರೋ ರಂಗ, ಮನೆಗೆ ಬರೋ ಕೃಷ್ಣ, ಮನೆಗೆ ಬರೋ. ಹೊಸ ಬೆಣ್ಣೆ ಕೊಡುವೇನೋ ಪದುಮನಾಭನೇ ಕೃಷ್ಣ, ಮನೆಗೆ ಬರೋ ರಂಗ, ಮನೆಗೆ ಬರೋ. ಬಿಸಿ ಹಾಲು ಮೊಸರು ತಂಗಳು ಬೆಣ್ಣೆ, ಬಿಸಿ ಹಾಲು ಮೊಸರು ತಂಗಳು ಬೆಣ್ಣೆ, ನಿನಗೇನು ಬೇಕೋ ಹೇಳೋ ಕಂದಯ್ಯ, ಹೇಳೋ ಕೃಷ್ಣಯ್ಯ. ಹೊಸ ಬೆಣ್ಣೆ ಕೊಡುವೆನೋ ಪದುಮನಾಭನೇ ಕೃಷ್ಣ, ಮನೆಗೆ ಬರೋ ರಂಗ, ಮನೆಗೆ ಬರೋ. ಕಳುವು ಮಾಡುವುದೇಕೋ ಗೆಳೆಯರ ಸಂಗ ಸಾಕೋ, ಕಳುವು ಮಾಡುವುದೇಕೋ ಗೆಳೆಯರ ಸಂಗ ಸಾಕೋ, ನಿನಗೇನು ಬೇಕೋ ಹೇಳೋ ಕೃಷ್ಣಯ್ಯ, ನಿನಗೇನು ಬೇಕೋ ಹೇಳೋ ಕೃಷ್ಣಯ್ಯ, ನಿನಗೇನು ಬೇಕೋ ಹೇಳೋ ಕೃಷ್ಣಯ್ಯ. ಹೊಸ ಬೆಣ್ಣೆ ಕೊಡುವೆನೋ ಪದುಮನಾಭನೇ ಕೃಷ್ಣ, ಮನೆಗೆ ಬರೋ ರಂಗ, ಮನೆಗೆ ಬರೋ. ಮನೆ ಮನೆ ತೀರೋಗೋವ ದಾಸರ ಮಗನೇನೋ, ಮನೆ ಮನೆ ತೀರೋಗೋವ ದಾಸರ ಮಗನೇನೋ, ನಿನಗ್ಯಾವ ಕೊರತೆಯೋ ಎನ್ನ ಮನೆಯೊಳಗೆ, ನಿನಗ್ಯಾವ ಕೊರತೆಯೋ ಎನ್ನ ಮನೆಯೊಳಗೆ, ನಿನಗ್ಯಾವ ಕೊರತೆಯೋ ಎನ್ನ ಮನೆಯೊಳಗೆ. ಹೇಳೋ ರಂಗಯ್ಯ, ಹೇಳೋ ಕೃಷ್ಣಯ್ಯ, ಹೊಸ ಬೆಣ್ಣೆ ಕೊಡುವೆನೋ ಪದುಮನಾಭನೇ ಕೃಷ್ಣ, ಮನೆಗೆ ಬರೋ ರಂಗ, ಮನೆಗೆ ಬರೋ. ನಿನ್ನ ದರುಶನವೇ ಚಿನ್ನದ ರಸೆ, ನಿನ್ನ ದರುಶನವೇ ಚಿನ್ನದ ರಸೆ, ಘನ ಮಹಿಮಾ ಶ್ರೀ ಪ್ರಸನ್ನ ವೆಂಕಟೇಶ, ಘನ ಮಹಿಮಾ ಶ್ರೀ ಪ್ರಸನ್ನ ವೆಂಕಟೇಶ. ಕೃಷ್ಣ 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 ಕೃಷ್ಣ. ಹೊಸ ಬೆಣ್ಣೆ ಕೊಡುವೆನೋ ಪದುಮನಾಭನೇ ಕೃಷ್ಣ, ಮನೆಗೆ ಬರೋ ರಂಗ, ಮನೆಗೆ ಬರೋ, ಮನೆಗೆ ಬರೋ, ಮನೆಗೆ ಬರೋ. ಹರೇ ಶ್ರೀನಿವಾಸ. ಚೆನ್ನಾಗಿತ್ತು ಮೇಡಮ್, ಥ್ಯಾಂಕ್ ಯು. ಧನ್ಯವಾದ. ಅವಕಾಶಕ್ಕಾಗಿ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದೀನಿ. ಹ್ಯಾಂಡ್ ರೈಸ್ ಮಾಡಿದೀರಿ, ಧನ್ಯವಾದಗಳು ಮೇಡಮ್. ಇನ್ಯಾರಾದ್ರೂ ಇದ್ದಾರ? ರಮೇಶ್ ಅವ್ರಿಗೆ ಕೊಡೋಣ. ಹಲೋ ಸರ್. ರಮೇಶ್ ಸರ್ ಮಾತಾಡಿ, ಹೇಳಿ. ಶಾರ್ಟ್ ಕೇಳ್ತಾ ಇಲ್ಲ ಸರ್, ಮ್ಯೂಟ್ ಆಯ್ತು. ವೇಟ್ ಮ್ಯೂಟ್ ಆಗಿದೆ. ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಮಾತಾಡಿ ರಮೇಶ್ ಹೇಳಿ ಸರ್. ನಾ ಹಾಡಲು
ನೀವು ಹಾಡಬೇಕು, ತೂಗಾಡುತ್ತಾ ತಾಳ ಹಾಕಬೇಕು, ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈ ಮರೆಯಬೇಕು. ಸಂತೋಷದ ಈ ಸಮಯ ಸದಾ ಸವಿಯಬೇಕು, ಈ ಸಮಯ ಜಾರದಂತೆ ನೋಡಿ ನಲಿಯಬೇಕು. ಸಂತೋಷದ ಈ ಸಮಯ ಸದಾ ಸವಿಯಬೇಕು, ಈ ಸಮಯ ಜಾರದಂತೆ ನೋಡಿ ನಲಿಯಬೇಕು. ಮುತ್ತಿನ ಹನಿಗಳ ಎಂದೆಂದು ತೇಲಾಡುತ್ತ ಚಿನ್ನದ ಹೃದಯವ ಹಿಂದೆ ದೋಚುವ ನಾ ಹಾಡಲು ಎಲ್ಲ ಮಾಸ್ಟರ್ಸ್ ಹಾಡಬೇಕು, ತೇಗಾಡುತ್ತ ತಾಳ ಹಾಕಬೇಕು, ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈ ಮರೆಯಬೇಕು. ನಕ್ಕು ನಲಿಯಬೇಕು. ಥ್ಯಾಂಕ್ ಯು ಎಲ್ಲಾರ್ಗು, ಆಮೇಲೆ ವೇದವತಿ ಅವ್ರಿಗೆ, ಗೀತಾ ನಾಯಕನಟ್ಟಿ ಅವ್ರಿಗೆ, ಎಲ್ಲಾ ಮಾಸ್ಟರ್ಸ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನಿಮ್ಮ ವಯಸ್ಸು ನಿಜಕ್ಕೂ ಕೂಡ ಹಿಂದಿನ ಜನ್ಮದಲ್ಲಿ ಯಾರೋ ಒಂದು ಏನೋ ಇದು ಅಂತ ಹೇಳ್ತಾರಲ್ಲ, ಹಂಗಾಗಿದೆ ನಿಮ್ದು. ಪಡ್ಕೊಂಡ್ ಬಂದಿದ್ದೀರಾ ನೀವು, ಅಷ್ಟು ಸೂಪರ್ ಆಗಿದೆ ವಯಸ್ಸು ಕೂಡ. ಅಷ್ಟೇ ರಾಗಬದ್ಧವಾಗಿನೂ ಕೂಡ ಹಾಡ್ತಿರ್ತೀರ. ಆಮೇಲೆ ಎಲ್ಲಾ ಹಾಡುಗಳನ್ನು ಆಲ್ಮೋಸ್ಟ್ ಆಗಿ 80% ನೆನ್ಪಿಟ್ಕೊಂಡಿರ್ತಿರಲ್ಲ, ಅದ್ ಹೆಂಗ್ ಸಾಧ್ಯ ಅಂತಕ್ಕಂಥ ನಮಗೆ ಕ್ವಶನ್. ಏನು ಪಾರ್ಥ, ಕೆಂಕರಿಸಿ ಕಣ್ಣಿನಲ್ಲಿ ನೋಡಿದ್ರೆ ನನ್ನಗಿಲ್ಲದಾರೆ, ಆ ಶೌರ್ಯ ನಿನ್ನಗಿಲ್ಲ. ಪರಮ ಪತಿಯುತ್ತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪಾಪವಲ್ಯ ಕುಂದು ಹೋಗಿ ನಿನ್ನ ಪುಣ್ಯ ಪಾಪದ ಮೂಟೆ ಎತ್ತಿದೆ. ಎತ್ತು ನಿನ್ನ ಗಾಂಡೀವ ಹೂಡು, ಪರಮೇಶ್ವರನು ಕೊಟ್ಟ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ಆ ಶೌರ್ಯವು ನನಗೆ ತೆರೆಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರದಿಂದ ಮೆರೆಯಲಿ. ಮಾರ್ಥಾಂಡ ಅವರನ್ನು ಕೆಣಕಿದಿಂದ ಮೂರ್ಖ, ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ತೆ ಯಂತ್ರವನ್ನು ಭೇದಿಸಿ ರಣರಂಗದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನನ ಬುಲ ಪರಾಕ್ರಮ ನಿನಗೇನೋ ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಈ ಭುಜಬಲದ ಪರಾಕ್ರಮ. ಗುಡ್. ಧರಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿರ್ಪ ಆಯದು ನಂದನ. ಅವನಿಲ್ಲದೆ ಬಂದ ನೀನು ಉಗ್ರ ಶೂರ ದೀನವಲನೋ ಹರನೊರಣೆ ಹೋರಾಡಿ ಪಾಶುಪತವು ಪಡೆದವನು. ಆಗ್ರಹದಲ್ಲಿ ಎದುರಾಗಿ ಹರಿಗಳನ್ನು ನಿಗ್ರಹಿಸೋ ಬಾಗ್ನನಿವನು ಉಗ್ರ ಪ್ರತಾಪಿ. ಉಗ್ರ ಪ್ರತಾಪಿಯು ದ್ರೌಪದಿಯ ಬೆಳೆವಾಗ ಎಲ್ಲಿ ಅಡಗಿತ್ತು ಆ ನಿನ್ನ ನೂತು ರಂಗಣ ಕಟ್ಟಿ ನಟಿಸಿ ತಪತೈಯೆಂದು ನಾಟ್ಯ ಕಲಿಸಿದನ್ನ ಪಂಸಕನ್ನೀನು. ಚಕ್ರವ್ಯೂಹದಿ ನುಗ್ಗಿ ತಲದಿಂದ ಭೇದಿಸಿದ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡು ಗಲಿಗಳಿಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿತವೇ ಉಳಿಸುವೆ ಹೋಗೆಲೋ ಶಿಖಂಡಿ. ತಡಿಗಡಿಯಾಗಿ ನುಡಿಯಬೇಡಲು ಮೂಢ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಕ್ಕೆ ನೋಡೋಣ ನಮ್ಮ ಮಂಜುನಾಥ್ ಮಾಲೂರ್ ಸರ್ ಏನು ಟಾಸ್ಕ್ ಕೊಡ್ತಾರೆ. ಸರ್ ದಯವಿಟ್ಟು ಮಾತಾಡಿ, ನಿಮ್ಗೆ ಅನ್ಮಿಟ್ ಕೊಡ್ತಾ ಇದ್ದಾನೆ. ಏನ್ ಹೇಳ್ತಿದ್ದೀರಾ ನಮ್ಮ ರಮೇಶ್ ಸರ್ ಬಗ್ಗೆ? ಸರ್ ಸಣ್ಣಗೌಡ ಸರ್ ನಮಸ್ತೆ. ನಮಸ್ತೆ, ಬಾಯ್ ಮಾ.
ಏನ್ ಗೊತ್ತಾ ಅಣ್ಣ, ನೀವ್ ಏನಾದ್ರೂ ಮಾಡಿ ನಮ್ಮ ರಮೇಶ್ ಸರ್ನ ಒಂದು ಸೂಕ್ತವಾದ ಹಾಡಿನ ಮೂಲಕ ಅದಕ್ಕೆ ಹಾಡು ವಿತ್ ಅದ್ರ ಅರ್ಥ ಹೆಂಗಾದ್ರೂ ಮಾಡಿ ಅವ್ರನ್ನ ವೇದಿಕೆ ಕರ್ಕೊಂಡ್ ಬರ್ಬೇಕು ಸರ್ ನೀವು. ಯಾಕೆಂದ್ರೆ ನಾವೆಲ್ಲ ಶತಾಯ ಗತಾಯ ಪ್ರಯತ್ನ ಮಾಡ್ಬಿಟ್ಟಿದೀವಿ. ಅವ್ರು ಏನು ಮಾಡ್ತೀನಿ ಅಂತ ಇದೇ ತರ ಹೇಳ್ತಾ ಇದಾರೆ. ವೇದಿಕೆಗಂತೂ ಬರ್ತಿಲ್ಲ. ಖಂಡಿತ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ನೀವು ಸಮಗ್ರ ಜೀವನ ಶೈಲಿಯಲ್ಲಿ ಯಾವ್ದಾರ ಒಂದು ಮಾದರಿ ಆಗಿರುವಂತ ಹಾಡಿಗೆ ಅರ್ಥ 10 ನಿಮಿಷಗಳ ಕಾಲ ಅವರಿಗೆ ಒಂದು ಅವಕಾಶ ಕೊಟ್ಟು ವೇದಿಕೆ ಕರ್ಕೊಂಡ್ ಬರ್ಲೇಬೇಕು ಸರ್ ನೀವು. ಫೈನಲ್ ಕ್ಲಾಸ್ ಮುಗಿದ್ರೊಳಗ ಎಂಡ್ ಆಗೋದ್ರೊಳಗ ಇವತ್ತು ಕೊಟ್ಟೆ ಕೊಡ್ತಾರೆ. ಡೇಟು ಪ್ಲಸ್ ಸಬ್ಜೆಕ್ಟ್ ಕೊಟ್ಟೆ ಕೊಡ್ತಾರೆ. ಸೂಪರ್ ಸರ್. ಇವತ್ತು ಗೀತಾ ನಾಯಕಿ ಅವರೇ ನಾನು ಟೈಮ್ ಕೊಡ್ತಾರೆ. ಎಲ್ಲ ನಾನ್ ಡೇಟ್ ಎಲ್ಲ ಕೊಡ್ತೀನಿ ಮೇಡಮ್, ಅದಕ್ಕೆ ನಮ್ ಸಂತೋಷ. ಕೊಡ್ತೀನಿ, ಬರಲ್ಲ. ಅಲ್ಲೆಲ್ಲ ಬರ್ತೀನಿ. ಡೇಟ್ ಕೊಡ್ತಾರೆ, ಟೈಮ್ ಕೊಡ್ತಾರೆ, ಟಾಪಿಕ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಲಾಸ್ಟ್ ಮೊಮೆಂಟ್ ಬರಲ್ಲ. ಇಲ್ಲ ಬರ್ತೀನಿ ಮೇಡಮ್. ಇಲ್ಲ ಬಂದೇ ಬರ್ತಾರೆ. ಮಿಸ್ ಆದ್ರೆ 5,000 ರೂಪಾಯಿ ಫೈನ್ ಕೊಡ್ಲಿಕ್ಕೆ ರೆಡಿ ಇದಾರೆ. ಅವ್ರು ಕೊಟ್ಟೆ ಕೊಡ್ತಾರೆ. ಆತರ ಇದ್ದಂತೆ ಇಲ್ಲ. ಮಂಜುನಾಥ್ ಮಾಲೂರ್ ಸರ್ ಇದೀರಾ? ಅಲರ್ಟ್ ಇದ್ರೆ ಮಾತಾಡ್ಬೋದಲ್ಲ? ಅನ್ಮಿಟ್ ಕೊಡ್ತಾ ಇದೀನಿ ನಿಮ್ಗೆ. ಅಥವಾ ಬಸಪ್ಪ ಸರ್ ಒಬ್ರು ಮಾತಾಡಿ. ರವಲ್ಲೇನ್ ಇದ್ದೀರಾ? ಅನ್ಮಿಟ್ ಕೊಟ್ಟಿದ್ದೀನಿ ನಿಮಗೆ. ಮಾಲೂರ್ ಸರ್ ಬರ್ಲಿಲ್ಲ. ಬಸಪ್ಪ ಸರ್ ನಿಮ್ಗೆ ಅನ್ಮಿಟ್ ಕೊಡ್ತಾ ಇದ್ದೀನಿ ನೋಡಿ, ಮಾತಾಡಿ. ಅಲರ್ಟ್ ಇದ್ದೀರಾ? ಓಕೆ, ಬಹುಶಃ ಇಬ್ರು ಬ್ಯುಸಿಲಿ ವರ್ಕ್ ನಲ್ಲಿ ಇರ್ಬೋದು ಅನ್ಸುತ್ತೆ. ನೆಕ್ಸ್ಟ್ ಮಾಸ್ಟರ್ ಮತ್ತೆ ನಮ್ ನಾಗರತ್ನ ಮೇಡಮ್ ಅವ್ರು ಬಂದಿದ್ದಾರೆ. ನೋಡೋಣ ರಮೇಶ್ ಸರ್ ಬಗ್ಗೆ ಏನ್ ಹೇಳ್ತಾರೋ. ಹೇಳಿ ಮೇಡಮ್. ಅಂತಂದ್ರೆ ಏನ್ ಗೊತ್ತಾ, ಅವರು ಎಲ್ಲ ಫಿಕ್ಸ್ ಮಾಡ್ಬಿಟ್ಟು ಹುಡ್ಗ ಬರೋಷ್ಟು ಟೈಮ್ ಅಲ್ಲಿ ಕರೆಕ್ಟ್ ಧಾರೆ ಮಾಡ್ಕೊ ಖಾಲಿ ಆಗುತ್ತೆ ಆ ತರ ಅವ್ರು ಮಾಡೋದು. ಆ ತರ ಅವಮಾನ ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ನಾನು ಇವಾಗ ಸದ್ಯಕ್ಕೆ ಒಂದು ಸಣ್ಣದೊಂದು ಹಾಸ್ಯ ಕಥೆ ಹೇಳ್ತೀನಿ ಸರ್, ಟೈಮ್ ಇದ್ರೆ. ಹೇಳಿ ಮಾಸ್ಟರ್. ಇವತ್ತು ಪ್ರತಿಯೊಬ್ರು ಮಾತಾಡ್ಲೇಬೇಕು. ಉಳಿದವರು ಅಲರ್ಟ್ ಆಗಿರಿ. ಪ್ರತಿಯೊಬ್ರಿಗೂ ಅನ್ಮ್ಯೂಟ್ ಕೊಡ್ತೀನಿ ನಾನು. ಪ್ರತಿಯೊಬ್ರು ನಿಮ್ ಹೆಸರಾದ್ರೂ ಹೇಳಲೇಬೇಕು ಅಂತ ಹೇಳಿ. ಎಸ್ ಹೇಳಿ ಮೇಡಮ್. ನಾಗರತ್ನ ಮೇಡಮ್ ಮಾತಾಡಿ. ಯಾರ್ದು ಇದ್ರಲ್ಲಿ ಹ್ಯಾಂಡ್ ರೈಸ್ ಇಲ್ಲ, ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಒಂದು ಊರಲ್ಲಿ ಒಂದು ಆಫೀಸ್ ಇರುತ್ತೆ. ಆಫೀಸಲ್ಲಿ ಒಬ್ಬ ಹಳ್ಳಿಯವನು ಆಫೀಸ್ ಬಾಯ್ ತರ, ಅಂದ್ರೆ ಅವರು ಇಂಗ್ಲಿಷ್ ಮಾತಾಡುವಂತ ಆಫೀಸರ್ ಏನ್ ಮಾಡ್ತಾನೆ, ಒಬ್ಬ ಹಳ್ಳಿಯವನ್ನ ಕೆಲ್ಸಕ್ಕೆ ಇಟ್ಕೋತಾನೆ. ಏನ್ ಕೆಲಸ ಅಂದ್ರೆ ನೀರ್ ತಂದಿಡೋದು, ಕಸ ಗುಡ್ಸೋದು, ಅವ್ನಿಗೆ ಏನಾದ್ರು ತಂದು ಕೊಡೋದು ಅಂಗಡಿಯಿಂದ ಏನಾದ್ರು ಬೇಕಾದ್ರೆ. ಈ ತರ ಒಬ್ಬ ಆಫೀಸ್ ಬಾಯ್ ತರ ಇಟ್ಕೊಂಡಿರ್ತಾರೆ. ಅವನಿಗೆ ಇಂಗ್ಲಿಷ್ ಬರಲ್ಲ, ಇವನ್ಗೆ ಕನ್ನಡ ಗೊತ್ತಿಲ್ಲ. ಆಫೀಸರ್ಗೆ ಕನ್ನಡ ಬರಲ್ಲ, ಈ ಕೆಲಸ ಅವನಿಗೆ ಇಂಗ್ಲಿಷ್ ಬರಲ್ಲ. ಏನ್ ಮಾಡ್ತಾನೆ, ಒಂದ್ ದಿವಸ ಈ ಕೆಲಸವನ್ನ ಇರ್ತಾರಲ್ಲ ಅವ್ರ ತಂದೆ ಹೋಗ್ತಿರ್ತಾನೆ. ಆವಾಗ ಅವನು ರಜಾ ಬೇಕಾಗಿರೋದು. ಆಯ್ತು, ಒಂದ್ ದಿವಸದ ಮಟ್ಟಿಗೆ ಹೋಗಿ ಬಂದ್ಬಿಡ್ತಾನೆ, ರಜಾ ಕೊಟ್ಟು. ಮತ್ತೆ ತಿಥಿ ಎಲ್ಲ ಮಾಡ್ಬೇಕಲ್ವಾ, 3 ದಿನ ಕೆಲ್ಸಕ್ಕೆ ಬಂದ್ಬಿಟ್ಟು ಏನೋ ರಜಾ ಬೇಕು ಸರ್ ಅಂತ ಕೇಳ್ತಾನೆ. ಅದಕ್ಕೆ ಸರ್ ಅಂತಾರೆ, ಏನಕ್ಕಪ್ಪ ಹೋಗಿದ್ ಬಂದೆ. ಅವ್ನಿಗೆ ಇಂಗ್ಲಿಷ್ ಎಲ್ಲ ಅವನು ಹೇಳ್ತಾನೆ. ಇವನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಮಾತ್ರ ಇರುತ್ತೆ. ತಾನೇ ಮಾಡ್ತಾನೆ, ಅವ್ನು ಒಪ್ಕೋತಾನೆ. ಆಮೇಲೆ ಇನ್ನೂ ಒಂದ್ 3 ದಿನ ರಜಾ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವನಿಗಂತ ನಿನ್ ಕೈ ತೋರಿಸಿ 3 ದಿನ ತಿಥಿ ಅಂತ ಏನೆಲ್ಲ ಕೈ ತೋರಿಸ್ತಾನೆ. ಅದಕ್ಕೆ ಆಫೀಸರು ಒಪ್ಕೊಂಡ್ಬಿಟ್ಟು ಏನಾದ್ರು ಮಾಡ್ಕೊಂಡು ಹಾಳಾಗೋಗಂತ ಅವನ ಭಾಷೆಯಲ್ಲಿ ಅವನೇನೋ ಇಂಗ್ಲಿಷ್ ಅಲ್ಲಿ ಅಂದ್ಬಿಟ್ಟು, ತುಂಬಾ ದಿವಸದಿಂದ ಕೆಲಸ ಇರ್ತಾರಲ್ಲ ಆ ತರ ಅವನು ಆಕ್ಷನ್ ಅವ್ನಿಗೆ ಅರ್ಥ ಆಗ್ತಾ ಇರುತ್ತೆ, ಕಳಿಸ್ತಾರೆ. ಇವ್ನು ಹೋಗಿ ಏನ್ ಮಾಡ್ತಾನೆ, ಇಂತೂ ರಜಾ ಸಿಕ್ತಲ್ಲ ಅಂತ ಅಂದ್ಬಿಟ್ಟು ಅವ್ನಿಗೆ ಖುಷಿ ಆಗ್ಬಿಟ್ಟು ಹೆಂಡತಿಗೆ ಹೋಗಿ ಹೇಳ್ತಾನೆ, ನಂದು ರಜಾ ಸಿಕ್ತು ನನ್ಗೆ. ಅವ್ರು ಇಂಗ್ಲಿಷ್ ಅಲ್ಲಿ ಹೇಳಿರ್ತಾನಲ್ಲ ಅದನ್ನ ಒಂದ್ ಅರ್ಧ ಕನ್ನಡ ಅರ್ಧ ಇಂಗ್ಲಿಷ್ ಹಚ್ಚಿ ಹೆಂಡತಿಗೆ ಹೇಳ್ತಾನೆ, ಚೆನ್ನಾಗಿ ಗಾಂಡ ತಿಥಿ ಮಾಡು ನಮ್ಮ ಅಪ್ಪಂದ ಅಂತಾನೆ. ಏನಂದ್ರೆ ಅಂತ ಇವಳು ಅಂತಾಳೆ, ಗ್ರ್ಯಾಂಡ್ ಅಂತ ಅವ್ನು ಹೇಳಿರ್ತಾನ, ಗ್ರ್ಯಾಂಡ್ ಆಗಿ ತಿಥಿ ಮಾಡ್ಬಿಟ್ಟು ಬರ್ಬೇಕು ಅಂತ ಇವನ್ ಹೇಳಿರ್ತಾನೆ. ಹೌದು ತಿಥಿ ಹೌದಾ, ಅಷ್ಟೊಂದು ಗ್ರ್ಯಾಂಡ ನಿಮ್ ಕಡೆ ತಿಥಿ ಎಲ್ಲ ಮಾಡೋದು ಅಂತ ಹೇಳ್ತಾನೆ. ಹೌದು ಅಂತ ಇವನ್ ಹೇಳ್ತಾನೆ. ಈ ತರ ಸಂಭಾಷಣೆ ಮುಗಿಸಿ ಅವರು ರಜಾ ಮಾಡ್ಕೊಂಡು ಹೋಗಿರ್ತಾನೆ, ರಜಾ ತಗೊಂಡು. ಹೆಂಡತಿಗೂ ಖುಷಿ ಆಗುತ್ತೆ, ಹೆಂಗೋ ನನ್ ಗಂಡ ಬಂದ ಸಪೋರ್ಟ್ ಮಾಡ್ಕೊಂಡು ತಿಥಿ ಮಾಡೋಣ ಚೆನ್ನಾಗಿ ಅಂತ. ಕೊನೆಗೆ ಎಲ್ಲರಿಗೂ ಊರವ್ರಿಗೆಲ್ಲ ಹೇಳಿ ತಿಥಿ ಅವರು ಗೌಡ್ರ ತರ ಅವರು ತುಂಬಾ ಚೆನ್ನಾಗಿ ಎಲ್ಲ ತಿಂಡಿಗಳೆಲ್ಲ ಮಾಡ್ಬೇಕು, ಎಲ್ಲ ಕಜ್ಜಾಯ ಚಕ್ಲಿ ನಿಪ್ಪಿಟ್ಟು ಎಲ್ಲ ಮಾಡಿ ಕಜ್ಜಾಯ ಮಾಡ್ತಾರೆ. ಕಜ್ಜಾಯ ಮಾಡ್ಬಿಟ್ಟು ತಿಥಿ ಎಲ್ಲ ಮಾಡಿದ್ಮೇಲೆ ಪಾಪ ಆಫೀಸರ್ ರಜಾ ಕೊಟ್ಟಿದ್ನಲ್ವಾ, ಅವ್ನಿಗೆ ಏನಾದ್ರು ತಗೊಂಡೋಗಿ ಕೊಡ್ಬೇಕಲ್ಲ, ಏನ್ ಮಾಡೋದು ಅಂತ ಅಂದ್ಬಿಟ್ಟು ತಕೊಂಡೋಗಿ ಕೊಡ್ತಾನೆ. ಏನಕ್ಕೆ ರಜಾ ಕೇಳಿದೆ ಅಂತ ತಿಥಿಗೆ ಅಂತ ಹೇಳಿರ್ತಾನೆ. ತಿಥಿ ನನ್ನ ತಂದು ತೋರ್ಸ್ಬೇಕು ಅಂತ ಹೇಳಿರ್ತಾನೆ ಅವನು. ಹೌದು, ತಿಥಿ ಹೆಂಗ್ ತೋರ್ಸೋದು ಅಂತ ಇವ್ನಿಗೊಂಥರ ತಲೆ ಕೆರ್ಕೊಂಡು ಹೋಗಿರ್ತಾನೆ. ತಿಥಿ ತೋರ್ಸೋದು ಹೆಂಗೆ, ಸತ್ತೋಗಿರೋದಾರು ತೋರ್ಸಿದ್ರೆ ಫೋಟೋನಾದ್ರು ತೋರ್ಸ್ಬೋದು, ಆ ಮಣ್ಣದಾದ್ರು ತಿಥಿ ತೋರ್ಸೋದು ಹೆಂಗೆ ಅಂತ ಇವ್ನಿಗೊಂಥರ ಆಗಿರುತ್ತೆ. ಆಗ ಏನ್ ಮಾಡ್ತಾನೆ, ಇವನು ಕಜ್ಜಾಯ ಇದೆಲ್ಲ ಬುತ್ತಿ ಎಲ್ಲ ತಗೊಂಡೋಗಿ ಹೆಂಡತಿಗೆ ಹೇಳ್ತಾನೆ, ಇಲ್ಲೇ ಈ ತಿಥಿ ನಿನ್ ತಗೊಂಡು ತೋರ್ಸು ಅಂತ ಹೇಳೋನೆ. ಅವ ಇನ್ಗೆ ಏನ್ ಗೊತ್ತು, ಕೊಟ್ನ ಕಟ್ಟು ಒಂದಿಷ್ಟು ತಿಂಡಿನ ಅಂತ ಕೊಟ್ನ ಕಟ್ಬಿಟ್ಟು ಒಂದು ಕೆಂಪು ಟವಲ್ ಮಾಡ್ಕೊಂಡು ಅದಕ್ಕೊಂದು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಒಂದಿಷ್ಟು ಊರು ಸುತ್ಕೊಂಡು ತಕೊಂಬಂದು ಆಫೀಸ್ ಟೇಬಲ್ ಮೇಲೆ ಮಡಗ್ತಾನೆ. ಆಫೀಸರ್ಗೆ ಇದು ಬಂದು ಕೇಳ್ತಾನೆ, ಅವ್ನು ಇಂಗ್ಲಿಷ್ ಎಲ್ಲ ಕೇಳ್ತಾನೆ. ಎಷ್ಟಿದ್ರು ತಾನೇ ಮಾಡೋದು ನಮ್ಮ ಅಪ್ಪನ್ ತಿಥಿ ಅಂತ ಇವ್ನು ಹೇಳ್ತಾನೆ. ಅವನು ತಗೊಂಬಂದು ಬಿಚ್ಚಿ ನೋಡ್ತಾನೆ,
ಎಲ್ಲ ತಿಂಡಿಗಳು ಅವ್ನಿಗೆ ಇಷ್ಟ ಆಗುತ್ತೆ. ಯಾಕೆಂದ್ರೆ ಅವ್ರು ಸ್ವಲ್ಪ ಸಿಟಿಲಿ ಇದ್ದವ್ರಲ್ವಾ, ಈ ತಿಂಡಿಗಳೆಲ್ಲ ಅವ್ರು ನೋಡಿರಲ್ಲ. ತಿಂಡಿ ತುಂಬಾ ಚೆನ್ನಾಗಿ ಮಾಡಿರ್ತಾರೆ, ಖುಷಿ ಖುಷಿ ಆಗುತ್ತೆ, ತಿಂತಾರೆ. ಇವ್ ಹೋಯ್ತಾ ಬರ್ತಾ ಆಫೀಸಲ್ಲಿ ಕೂತ್ಕೊಂಡು ತಿಂದ್ಬಿಟ್ಟು ಒಂದ್ 4 ಕಜ್ಜಾಯ ಮಡಿಕೊಂಡಿದ್ದು ತಗೊಂಡೋಗಿ ಹೆಂಡ್ತಿಗ್ ಕೊಡ್ತಾನೆ. ಫಸ್ಟ್ ತಿಂತಾನೆ, ಆವಾಗ ಚೆನ್ನಾಗಿರುತ್ತೆ. ಹೋಗ್ಬಿಟ್ಟು ಮನೆಗೆ ಹೆಂಡ್ತಿಗ್ ಕೊಡ್ತಾನೆ. ಏನಿದು ಅಂತ ಕೇಳ್ತಾಳೆ ಹೆಂಡ್ತಿ. ಹಿಂಗೆ ತಿಥಿ ಮಾಡಿದ್ರು, ಅದಕ್ಕೆ ಇಷ್ಟು ಚೆನ್ನಾಗಿತ್ತು, ನಾನ್ ತಿಂದ್ಬಿಟ್ಟೆ, ತಗೋ ನೀವು ಅಂತ ಕೊಡ್ತಾನೆ. ಇವನು ಫಸ್ಟ್ ತಿನ್ನುವಾಗ್ಲಂತ ನಿನ್ ತಿಥಿನ ಇಷ್ಟು ಚೆನ್ನಾಗಿ ಮಾಡಿದಿಲ್ಲ ನಿಮ್ಮ ಅಪ್ಪನ, ನಿನ್ ತಿಥಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೆ ನನ್ ತಿಥಿನೇ ಮಾಡು ಮೊದ್ಲು, ತಗೋ ದುಡ್ಡನ್ನ, ಇವತ್ತು ರಜಾನೂ ತಗೋ ಅಂದ್ಬಿಟ್ಟು ಇನ್ನೊಂದ್ 2 ದಿವಸ ರಜಾನೂ ಕೊಟ್ಟು ಇನ್ನೊಂದು ದುಡ್ಡು ಕೊಟ್ಟು ಕಳಿಸ್ತಾನೆ. ಹೆಂಡ್ತಿಗೆ ಇವನ್ ತಗೊಂಡೋಗಿ ಕೊಟ್ಬಿಟ್ಟು ಹೇಳ್ತಾನೆ, ನೋಡಿ ಹಿಂಗಂತ ಹೇಳವ್ರೆ, ಮಾಡು ಒಂದಿಷ್ಟು ಕಜ್ಜಾಯನ, ವೈನ್ಗೆ ತುಂಬಾ ರುಚಿ ಆಗ್ಬಿಟ್ಟದೆ, ನಮ್ಮ ಆಫೀಸರ್ಗೆ ತಗೊಂಡೋಗಿ ಕೊಡ್ತೀನಿ, ಒಂದಿಷ್ಟು ಮಾಡು ಕಜ್ಜಾಯನ ಅಂತಾನೆ. ಅವಳು ಚೆನ್ನಾಗಿ ಇನ್ನೇನ್ ಮಾಡೋದು, ಆಫೀಸರ್ ಅಲ್ವಾ, ಕೆಲಸ ಉಳಿಸ್ಕೋಬೇಕಲ್ಲ ಗಂಡಿಗೆ, ಅದಕ್ಕೆ ಒಂದಿಷ್ಟು ಕಜ್ಜಾಯ ಮಾಡಿ ತಿರ್ಗಾ ಅದೇ ಪೊಟ್ನ ಕಟ್ಟಿ ಎಲ್ಲ ಮಾಡಿ ಕೊಟ್ಟು ಕಳಿಸ್ತಾಳೆ. ಅವ್ನು ಚೆನ್ನಾಗಿ ತಿನ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ತಿರ್ಗಾ ತಕೊಂಡೋಯ್ತಾನೆ ಒಂದಿಷ್ಟನ್ನ ಆಫೀಸಲ್ಲಿಂದ ಮನೆಗೆ. ಹೆಂಡ್ತಿ ಅಂತಾಳೆ, ಇಷ್ಟೇ ಇಷ್ಟು ತಂದಿದ್ದೀರಲ್ರಿ, ನಿಮ್ ತಿಥಿ ಮಾಡೋದಕ್ಕೆ ಇಷ್ಟು ಚೆನ್ನಾಗಿ ಮಾಡ್ಕೊಟ್ಟವ್ರೆ, ಇನ್ ನನ್ ತಿಥಿನೇ ಮಾಡ್ಸಿ, ಎಷ್ಟ್ ಚೆನ್ನಾಗಿ ಮಾಡ್ತಾರೆ ನೋಡಿ, ನನ್ ತಿಥಿನೇ ಮಾಡ್ಸಿ ಅಂತ ಅವಳು ಹೇಳ್ತಾಳೆ. ಅವಳು ಇಂಗ್ಲಿಷಲ್ಲಿ ಮಾತಾಡೋಳೆ. ಅದರಿಂದ ಏನ್ ಮಾಡ್ತಾಳೆ, ಇವ್ನು ಬಂದ್ಬಿಟ್ಟು ಮತ್ತೆ ಇನ್ನೊಂದಿಷ್ಟು ದುಡ್ಡು ಕೊಟ್ಬಿಟ್ಟು ಇನ್ನೊಂದ್ 2 ದಿನ ರಜಾ ಕೊಡ್ತೀನಿ, ತಕೊಂಡೋಗಿ ತಿಥಿ ಮಾಡ್ಬಿಟ್ ಬಾ, ನಾನು ಹೆಂಡ್ತಿದ್ ಮಾಡು ಅಂತ ಹೇಳಿ ಕಳಿಸ್ತಾನೆ. ಆವಾಗ ಇವ್ನಿಗೆ ಅನ್ಸುತ್ತೆ, ಮನೆಯಿಂದ ಯಾಕಾರು ಇದನ್ನ ರುಚಿ ರುಚಿಯಾಗಿ ಮಾಡೋದು ಕಲ್ಸ್ಬಿಟ್ಲ ನನ್ನ ಹೆಂಡ್ತಿ, ಇವ್ರು ರುಚಿ ಇಡಿಸ್ಬಿಟ್ಟೆ ಇನ್ನಾಗಲ್ಲ ಅಂದ್ಬಿಟ್ಟು ತಕೊಂಡೋಗಿ ಹೆಂಡ್ತಿ ಕೆಲ್ ಕೊಡ್ತಾನೆ. ಹೆಂಡ್ತಿ ಚೆನ್ನಾಗಿ ಬೈತಾಳೆ, ಏನ್ ನನ್ಗೆ ಅದೇ ಕೆಲಸನ 3 ದಿವಸಕ್ಕೂ, ನಿಜ ಅವ್ರೆಲ್ಲರೂ ತಿಥಿ ಮಾಡಕ್ ನನ್ ತಿಥಿ ಮಾಡ್ಕೋಬೇಕಾಯ್ತದೆ ಎಣ್ಣೆ ಮುಂದೆ ಕುತ್ಕೊಂಡು, ನಿನ್ಗೇನ್ ಗೊತ್ತು, ಇದನ್ನ ಸರಿಯಾಗಿ ಅರ್ಥ ಮಾಡ್ಸಿ ಹೇಳು ಅಂತ ಹೇಳ್ಬಿಟ್ಟು ಆ ಅಪ್ಪನಿಗೆ ಕೊನೆಯಲ್ಲಿ ಒಂದ್ 5-6 ಜನ ಕೆಲಸದಲ್ಲ ಸೇರಿಸ್ಕೊಂಡು ಕಜ್ಜಾಯ ಮಾಡಿ ಒಂದಿಷ್ಟು ಬುತ್ತಿ ಕೊಟ್ಟು ಕಳ್ಸ್ಬಿಟ್ಟು ಬುದ್ಧಿನೂ ಹೇಳ್ಸು ಅವ್ರಿಗೆ ಅಂತ ಹೇಳಿ ಕಳ್ಸಿರ್ತಾಳೆ ಆಫೀಸರ್ಗೆ. ಆಫೀಸರ್ ತಕೊಂಡೋಗಿ ಎಲ್ಲಾನು ತಿಂದ್ಬಿಟ್ಟು ಇದೇನು ಅಂತ ಕೇಳ್ತಾನೆ. ಅವಾಗ ಅಕ್ಕಪಕ್ಕದವರೆಲ್ಲ ಬಂದಿರ್ತಾರಲ್ಲ ಆಫೀಸ್ಗೆ, ಅವ್ರಿಗೆಲ್ಲ ಕೊಡ್ತಾನೆ. ಏನು ಅಂತ ಕೇಳಿದ್ರೆ, ಇದು ತಿಥಿ ಕಜ್ಜಾಯ. ಹೌದಾ? ಆವಾಗ ಅವ್ರು ಯಾರೋ ಒಬ್ರು ಇಂಗ್ಲಿಷ್ ಬಂದ್ರೆ ಅವ್ರು ಹೇಳ್ತಾರೆ, ಅಪ್ಪ ಮರ್ಡರು, ಸತ್ತೋದ್ರು ಅಂತ ಏನೇನೆಲ್ಲ ಹೇಳ್ತಾನೆ. ಹೌದಾ, ಅಪ್ಪ ನೀವು ಸಾಯಿಸಿದ್ನ ಅಂತಾರೆ. ಇಲ್ಲ, ಅಪ್ಪ ಸತ್ತೋದ್ರಲ್ವಾ, ಅದು ತಿಥಿ ಮಾಡಿದ್ರೆ ನಮ್ ಕಡೆ ಹಿಂಗ್ ಮಾಡ್ತಾರೆ ಅಂತೆಲ್ಲ ಹೇಳ್ದಾಗ, ಹೌದಾ, ಅರ್ಥ ಆಗದೆ ಹೋದ್ರೆ ನೀನು ಅರ್ಥ ತಿಳ್ಕೊಂಡು ತಿಥಿದು ರಜೆ ಕೊಡ್ಬೇಕು, ಅಥವಾ ತಿಂಡಿನ ನೀನ್ ಮಾಡಿಸ್ಕೊಂಡು ತಿನ್ಬೇಕು, ತಿಥಿ ಮಾಡಿ ಅಂತ ಹೇಳಿದೆಯಲ್ಲ, ಗೊತ್ತಾಗದೆ ಇದ್ದ ಪದಗಳಿಗೆ ಅರ್ಥನ ತಿಳ್ಕೊಬೇಕು ಅಂತ ಹೇಳ್ತಾರೆ. ಇದು ಹಾಸ್ಯ ಅಂತಲೂ ತಿಳ್ಕೊಬಹುದು. ಸರ್ ನಮಸ್ತೆ. ಊಟ ಆದ್ಮೇಲೆ ಮೇಡಮ್, ಅಂದ್ರೆ ಏನೊಂದನ್ನು ತಿಳ್ಕೊಂಡು ಮಾಡ್ಬೇಕು. ಗೊತ್ತಾಗದೆ ಇಲ್ಲಾಂದ್ರೆ ಈ ತರ ಎಡವಟ್ಟಾಗೋದು, ನಮ್ ಡೆತ್ ಸರ್ಟಿಫಿಕೇಟ್ ನಾವೇ ಮಾಡ್ಕೊಂಡಂಗ್ ಆಗುತ್ತೆ. ಜೊತೆಗೆ ತಿಥಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅದೇ ಯಾರನ್ನಾರು ಕೇಳಿ ತಿಳ್ಕೊಬೋದಾಗಿತ್ತಲ್ವಾ ಇಂಗ್ಲಿಷ್ ಅಲ್ಲಿ ಮಾತಾಡೋರು ಯಾರನ್ನಾದ್ರೆ. ಇಲ್ಲ ಇವನಾದ್ರೂ ಅರ್ಥ ಮಾಡಿ ಈ ತರ ಇದೆ ಅಂತ ಇವನಾದ್ರೂ ಹೇಳ್ಬೋದಿತ್ತು, ನಿಧಾನಕ್ಕೆ ಗೊತ್ತಿಲ್ಲದೆ ಮಾಡೋದಕ್ಕೆ ಈ ತರ ಆಯ್ತು ಅಂತ. ಇದೊಂದು ಅವಶ್ಯಕತೆ ಸರ್. ಧನ್ಯವಾದ, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಧನ್ಯವಾದ ಮೇಡಮ್. ಮಾಸ್ಟರ್ಸ್, ಇನ್ನೊಂದ್ ಸ್ವಲ್ಪ ಟೈಮ್ ಇದೆ, ಯಾರಿದ್ದೀರಿ? ಹಾ, ಲಕ್ಷ್ಮೀ ಕೊಲ್ಲಾಪುರ್ ಮಾತಾಡಿ ಮೇಡಮ್, ತುಂಬಾ ದಿವಸ ಆಗಿತ್ತು, ಎಲ್ಲೋಗಿದ್ರಿ? ಮನೇಲೆ ಇದೇವಮ್ಮ. ಮಾತಾಡಕ್ಕಾಗಿಲ್ಲ. ಎಲ್ಲಾ ಮಾಸ್ಟರ್ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮಾಡ್ಸಿದ್ರಮ್ಮ ನೀವು, ಚೆನ್ನಾಗಾಯ್ತು. ಒಬ್ರೇ ಮಾಡ್ಬೇಕಾದ್ರೆ ಧ್ಯಾನ ಅಷ್ಟು ಬೇಗನೆ ಹತ್ತೋದಿಲ್ಲ. ಈಗ ಎಲ್ರ ಜೊತೆ ಜೂಮ್ ಒಳಗ್ ಜಾಯ್ನ್ ಮಾಡಿದಾಗ ಬಹಳ ಚೆನ್ನಾಗಿ ಪಟ್ನ ಧ್ಯಾನಕ್ಕೆ ಹೋಗ್ತೈತಮ್ಮ ನಮ್ಗೆ. ನೀವು ಮುಗಿಸಿದೆ ಕಣ್ಮಲ್ಲೇ ಗ್ರೂಪ್ ಎನರ್ಜಿ ಇರ್ತದೆ. ಹಾ, ತುಂಬಾ ಚೆನ್ನಾಗಿ ಆಯ್ತಮ್ಮ. ಇನ್ನು ಧನ್ಯವಾದಗಳು. ಹೇಳಿ. ಏನಿಲ್ಲ, ಇದು ಧ್ಯಾನ ತುಂಬಾ ಚೆನ್ನಾಗಿದೆ. ಎಲ್ಲಾ ತರದಿಂದನು ನಮ್ಗ, ನಾನು ಯಾವ್ದು ಒಂದ್ ಸ್ವಲ್ಪ ನಂಗೆ ಜ್ವರ ಬಂದ್ರು, ನೆಗಡಿ ಬಂದ್ರು, ಏನೇ ಆದ್ರೂ ನಾನು ಧ್ಯಾನ ಮಾಡಿ ಆರಾಮ ಮಾಡ್ಕೋತೇನೆ. ಇಲ್ಲಿ ದವಾಖಾನಿಗೆ ಹೋಗಲ್ಲ, ಒಂದ್ ಗುಳಿಗೆ ತಗೋದಿಲ್ಲ. ಮನೆಯವ್ರು ಧ್ಯಾನ ಮಾಡ್ತಾರೆ, ಅವರು ಗುಳಿಗೆ ತಗೋದಿಲ್ಲ, ಜೊತೆ ಅವ್ರನ್ನ ಧ್ಯಾನ ಕುಂದಿರ್ತಾರೆ. ಮಕ್ಕಳಿಗೂ ಹೇಳ್ಕೊಡ್ತಾರೆ. ಆಮೇಲೆ ನಮ್ಮ ಮನೆಯೊಳಗ ಹುಡುಗರು ಓದ್ಕೊಳಕ್ ಬರ್ತಾರ, ಅಭ್ಯಾಸ ಮಾಡ್ತಾರೆ, ಅವ್ರಿಗೂ ಧ್ಯಾನ ಹೇಳ್ಕೊಡ್ತೀನಿ, ಮಾಡ್ತಾರೆ. ಚೆನ್ನಾಗಿ ಇದನ್ನ ಆಗ್ತದೆ. ಎಲ್ಲಿಂದ ಮೇಡಮ್ ಕನೆಕ್ಟ್ ಆಗಿರೋದು? ಯಾವ ಊರಿಂದ? ಕಲ್ಗಟ್ಟಿ ತಾಲೂಕ್ ಬಾನ್ಗಿತ್ತಿ ಗುಡಿಹಾಳ ಅಂತ ಹೇಳಿ, ಹುಬ್ಳಿ ಹತ್ರ ರೀ. ಏನ್ರಿ ನಿಮ್ ಊರಿನ ವಿಶೇಷತೆ ಏನಿದೆ ನಿಮ್ಮಲ್ಲಿ?
ಇಲ್ಲಿ ಚಲೋ ಐತ್ರಿ ಎಲ್ಲ ಅಲ್ಲಬ್ಬ ಅಂತೇಳಿ ಮೊನ್ನೆ ಹೋತಲ್ರಿ ಹಬ್ಬ ಅದ್ ಹಬ್ಬ ಬಾಳ ಚಂದ ಮಾಡ್ತಾರ್ರಿ ಇಲ್ಲಿ. ಓಕೆ ಓಕೆ. ಕಲ್ಗಟ್ಟಿಗೆಯಲ್ಲಿ ಈ ಮಸೀದಿ ಮತ್ತೆ ಒಂದು ನಮ್ಮ ಇದು ಆಶ್ರಮ ಒಂದ್ ಕಡೆ ಇದೆ ರೀ. ಎಲ್ರಿ ಆಶ್ರಮ ಅದು ಗೊತ್ತಿಲ್ಲಮ್ಮ. ಇದು ಕಲ್ಗಟ್ಟಿ ಹತ್ರ ಇದ್ರ ಮಠ ಐತ್ರಿ ಅಲ್ಲಿ 3000 ಮಠ ಅಂತ ಹೇಳಿ. ಮಠ ಮತ್ತೆ ಮಸೀದಿ ಒಂದೇ ಕಡೆ ಇದೆ. ಹಾ ಇಲ್ಲ ಮಸೀದಿ ಒಳಗೈತಮ್ಮ ಊರೊಳಗ. ಮಠ ಇಲ್ಲೇ ಹುಡುಗಿ ಐತಿ. ಆಮೇಲೆ ಗುಡಿಗಳು ಚಲೋ ಅದಾವ್ರಿ ಇಲ್ಲಿ. ಜಾತ್ರೆ ಚೆನ್ನಾಗ್ ಆಗ್ತೈತಿ. 5 ವರ್ಷಕ್ಕೊಂದ್ ಜಾತ್ರೆ, ಅಮ್ಮವನ್ ಜಾತ್ರೆ. ಆಮೇಲೆ ಇಲ್ಲಿ ನಮ್ಮೂರ್ ಹತ್ರ ಬುಧನ್ ಗುಡ್ಡ ಅಂತ ಐತಿ. ಬಸವಣ್ಣ ಅದನ್ ಗುಡ್ಡದ ಮ್ಯಾಗ. ಬುಧನ್ ಗುಡ್ಡ. ಶ್ರಾವಣದಾಗ ಜಾತ್ರೆ ಆಗ್ತೈತಮ್ಮ. ಅಲ್ಲಿ ವಿಶೇಷತೆ ದೊಡ್ಡದೈತಿ, ಚೆನ್ನಾಗಿ ಮಾಡ್ತಾರ ಅದನ್ನ. ಭಾನುವಾರ ಅಲ್ಲಿ ಸತ್ಸಂಗ, ಭಜನೆ, ಪೂಜೆ ಎಲ್ಲ ನಡೆಯುತ್ತಂತೆ ಅಲ್ಲಿ ಮಠದಲ್ಲಿ. ನಡಿತೈತಮ್ಮ. ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿರೋರು ಬರ್ತಾರೆ ಅಲ್ಲಿ ಬರ್ತಾರ್ರಿ. ನಾವು ಯಾವಾಗಾದ್ರೂ ಹೋಗಿರ್ತೇವಿ, ಹಗ್ಲೆಲ್ಲ ಹೋಗಿರಲ್ಲಮ್ಮ. ಹೋದಾಗ ಹೋಗಿ ದರ್ಶನ ತಗೊಂಡ್ ಬಂದಿರ್ತೇವಿ ದೇವ್ರದು. ಓಕೆ 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 ಓಕೆ. ಚನ್ನೇಗೌಡ್ರೆ, ಥ್ಯಾಂಕ್ ಯು ಮೇಡಮ್. ಹೇಳಿ ಮೇಡಮ್. ಇವರು ನನ್ಗೆ ಹುಬ್ಳಿ ಪಿರಮಿಡ್ ಅಲ್ಲಿ ಸಿಕ್ಕಿದ್ರು. ಇವ್ರನ್ನ ನಾನೇ ಗ್ರೂಪ್ ಸೇರಿಸಿದ್ದು. ಗುಡ್ ಗುಡ್, ಕಂಗ್ರಾಚುಲೇಷನ್ ಅಂಡ್ ನಿಮಗೆ ಅಭಿನಂದನೆಗಳು. ನೀವು ಸೇರ್ಸಿದ್ರಿಂದ ನಮ್ಗೆ ಎಲ್ಲಾ ತರದಿಂದ ಈಗ ವಿಡಿಯೋಗಳು ಇದನ್ ಬರತಾವ ಜೂಮ್ ಇದ್ರದಿಂದ. ನನಗೆ ಅನುಕೂಲ ಇದ್ದಾಗ ಎಲ್ಲದೊಳಗೂ ಜಾಯ್ನ್ ಆಗಿರ್ತೇನೆ ನಾನು. ಆದ್ರೆ ವಿಡಿಯೋ ಆನ್ ಮಾಡ್ತಿರ್ತೀನಿ. ನೀವು ಇನ್ನು ಹೆಚ್ಚು ಜನರು ನೀವು ಪರಿಚಯ ಮಾಡಿಸಿ ಕರ್ಕೊಂಡ್ ಬನ್ನಿ ಲಕ್ಷ್ಮಿ ಮೇಡಮ್. ಇನ್ನು ಹೆಚ್ಚು ಜನರಿಗೆ ಪರಿಚಯ ಮಾಡಿ, ಮಕ್ಕಳಿಗೆ ಧ್ಯಾನ ಇನ್ನು ಹೆಚ್ಚು ಮಕ್ಕಳಿಗೆ ಹೇಳ್ಕೊಡಿ. ಮಕ್ಕಳಿಗೆ ಜಾಸ್ತಿ ಹೇಳ್ತಾ ಇದ್ದೇನ್ರಿ ನಾನು. ಶಾಲೆಗೆ ಹೋದಿರ್ತೇನೆ, ಮಕ್ಳಿಗೆ ಹೇಳಿ ಬಂದಿರ್ತೇನೆ, ಮನಿ ಒಳಗನು ಹೇಳ್ತೀನಿ. ಚೆನ್ನಾಗಿದೆ. ಟೀಚರ್ ಇದ್ದೀರಾ ನೀವು? ಇಲ್ರಿ ಟೀಚರ್ ಇಲ್ರಿ. ಶಾಲೆ ಒಳಗನ ಇದನ್ನಾಗ್ಯಾರಿ, ಏನದ ಮೆಂಬರ್ಶಿಪ್ ಐತ್ರಿ. STMC ಸದಸ್ಯರಿದ್ದೀರಾ? ಓಕೆ, ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಇವರು ಹುಣ್ಣಿಮೆಗೆ ಪಿರಮಿಡ್ ಧ್ಯಾನಕ್ ಬರ್ತಾರೆ. ಅವರ ಯಜಮಾನ್ರು ಎಷ್ಟು ಕೋಆಪರೇಟ್ ಮಾಡ್ತಾರೆ ಅಂದ್ರೆ, ಬಂದು ಅವ್ರನ್ನ ಬಿಟ್ಟು ಹೋಗ್ತಾರೆ. ಇವ್ರ ಕೆಲವು ಸತಿ ನೈಟ್ ಇದ್ದು ಬೆಳಿಗ್ಗೆ ಹೋಗ್ತಾರೆ. ಅವ್ರು ಒಂದ್ಸರಿ ಬಂದು ಪಿಕಪ್ ಮಾಡ್ತಾರೆ. ಅಷ್ಟು ಹೆಲ್ಪ್ ಮಾಡ್ತಾರೆ ಅವ್ರು. ನಮ್ಗ ಇಷ್ಟ ದಿನ ಬಂದಿದ್ವಿ, ಈಗ ಸದ್ಯದಾಗ ಬಂದಿಲ್ಲ ನಾವು. ಬರ್ಬೇಕಾಯ್ತಮ್ಮ, ಬರ್ತೇವೆ. ಹಂಗಾರೆ ನಮ್ ಧ್ಯಾನ ಬಳಗಕ್ಕೆ ಒಬ್ಬರನ್ನ ಮೆಂಬರ್ನ ಕಳಿಸಿ ಕೊಟ್ಟಿರ್ತಕ್ಕಂಥ ಅವ್ರಿಗೆ ಕೋಆಪರೇಟ್ ಮಾಡಿರ್ತಕ್ಕಂಥ ಯಜಮಾನ್ರಿಗೆ ಕೂಡ ಧನ್ಯವಾದಗಳನ್ನ ಹೇಳೋಣ ನಾವು ಎಲ್ಲರ ಪರವಾಗಿ. ಥ್ಯಾಂಕ್ ಯು ಮೇಡಮ್. ಬಂದಿದ್ದೀರಿ ಸರ್, ನಾವು ಇದಕ್ಕೆ ಬಂದಿದ್ವಿ. ನೀವು ಬಂದಿದ್ರಲ್ಲ ಹುಬ್ಳಿಗೆ, ಅವಾಗ ಬಂದಿದ್ದೀರಿ ಸರ್. 2 ದಿನ ಬಂದೇನ್ರಿ ಅವತ್ತ. ಓಕೆ, ಅಂದಂಗೆ ಮುಂದಿನ ವಾರಕ್ಕೆ ಏನಾದ್ರೂ ಹೊಸ ಕತೆ, ಕವನ ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ಜಾನಪದ ಗೀತೆಗಳಿದ್ರೆ, ಸೋಬಾನೆ ಪದಗಳಿದ್ರೆ ಅವ್ ಯಾವ್ದಾದ್ರು ತಗೊಂಡ್ ಬನ್ನಿ ಮೇಡಮ್. ಅಂದಂಗೆ ನೋಡೋಣ. ಅಂತವೆಲ್ಲ ಸೋಬಾನ ಹೇಳಲ್ರಿ, ಏನಾದ್ರು ಒಂದ್ ಹೇಳ್ತೀನಿ ತಗೋರಿ. ಓಕೆ ಓಕೆ. ಪಾರ್ವತಿ ಬಾಯಿ ಮೇಡಮ್, ನಿಮ್ಗೆ ಅನ್ಮಿಟ್ ಕೊಡ್ತಾ ಇದೀವಿ, ಮಾತಾಡಿ. ಮಾತಾಡಿ ಮೇಡಮ್, ಅನ್ಮ್ಯೂಟ್ ಆಗಿದೆ. ಪಾರ್ವತಿ BE. ಹಲೋ, ನಮಸ್ತೆ. ನಮಸ್ತೆ, ವೆಲ್ಕಮ್. ನಮಸ್ತೆ. ಪಸಂದ ಕೇಳ್ತಾ ಇತ್ತು, ಮಾತಾಡ್ರಿ. 2 ಸಲ ಮಾಡಿದ್ರು ಯಾಕೋ ಕಟ್ ಆಗ್ತಾ ಇತ್ತು, ಅದಕ್ಕೆ ಈಗ ಮಾಡಿದೆ ಸರ್. ನಾನು ಒಂದು ಹಾಡು ಹೇಳ್ತೀನಿ. ಅವಶ್ಯವಾಗಿ. ಅಲ್ಲಿ ಆಗ್ದಿದ್ದಕ್ಕೆ ತೋಟಕ್ಕೆ ಹೋಗಿದ್ದೀನಿ. ಸರಿ. ಮಾಂಗಲ್ಯವೆಂಬುದು ಬಿಚ್ಚಿಡುವ ಸರವಲ್ಲ, ಮಾಂಗಲ್ಯವೆಂಬುದು ಬಿಚ್ಚಿಡುವ ಸರವಲ್ಲ, ಗಂಡು ಹೆಣ್ಣು ಗಂಡ ಹೆಂಡಿರಾಗೋ ನಂಟು ಇದು, ಮಾಂಗಲ್ಯವೆಂಬುದು ಬಿಚ್ಚಿಡುವ ಸರವಲ್ಲ. ಸುಖವೇನೆ ಇದ್ದರೂ ನೋವೇನೆ ಬಂದರು, ನೋವೇನೆ ಇದ್ದರೂ ಸುಖವೇನೆ ಬಂದರು, ಕಂಗೆಡದೆ ಕಾಯೋದೆ ಪತಿ ಧರ್ಮವು, ಪತಿ ಹಾಕಿದ ಗೆರೆ ದಾಟದೆ, ಪತಿ ಹಾಕಿದ ಗೆರೆ ದಾಟದೆ ಅನುಸರಿಸೋದೆ ಸತಿ ಧರ್ಮವು, ಮಾಂಗಲ್ಯ ಮಾಂಗಲ್ಯ ಮುತ್ತೈದೆ ಸೌಭಾಗ್ಯ, ಮಾಂಗಲ್ಯವೆಂಬುದು ಸತಿಗೆ ಸೌಭಾಗ್ಯವು, ನಗವೂ ಇದೆ ನಾಣ್ಯವೂ ಇದೆ, ನಗುವೂ ಇದೆ
ಮುಕ್ಕೋಟಿ ದೇವರುಗಳ ಆಶೀರ್ವಾದವಿದೆ. ಮಾಂಗಲ್ಯ ಮಾಂಗಲ್ಯ ಮುತ್ತೈದೆ ಮಾಂಗಲ್ಯ. ಥ್ಯಾಂಕ್ಸ್ ಸರ್. ನಾನು ಎಷ್ಟೋ ಸರಿ ಹ್ಯಾಂಡ್ ರೈಸ್ ಮಾಡಿದ್ರು ಕಟ್ ಆಗ್ಬಿಡುತ್ತು. ಅದಕ್ಕೆ ಈಗ ತೋಟಕ್ ಬಂದಿದೀನಿ, ಮಾಡ್ದೆ ಏನೇನೋ ಒಂಥರ ಎಮರ್ಜೆನ್ಸಿ ಆಗ್ಬಿಡ್ತು. ಸರಿ ಸರ್. ಸರ್ ನಾನು ಇವ್ರಿಗೆ ಸರ್ ನಾವು ತೋಟದಲ್ಲಿ ಮತ್ತೆ ಪಿರಮಿಡ್ ಮಾಡ್ಬೇಕು ಅಂತ ಇದ್ವಿ, ಒಂದ್ಸರಿ ಹೇಳಿದ್ದೆ ಸರ್ ನಿಮಗೆ. ಎಸ್ 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 ನಾನು ತೋಟದಲ್ಲಿ ಪಿರಮಿಡ್ ಮಾಡ್ಬೇಕು ಅಂತ ಇದ್ದೆ. ನಮ್ಮ ಮನೆಯವ್ರು ಮಾಡೋಣ ಅಂತ ಹೇಳಿದ್ರು. ಅದು ಓಕೆ ರೀ. ಅದು ಕಪ್ಪು ನೆಲ ಸರ್. ಹಾ ರೀ. ಅದ್ರಿಂದ ಅದು ನಿಲ್ಲುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಆಮೇಲೆ ಅಲ್ಲಿ ನಮ್ಮ ಬೋರ್ ಮನಿ ಮನೆಯವ್ರು ಮಾಡಿದ್ದೀರಾ? ಕೇಳಿ ನೋಡ್ಬೇಕು ಅದ್ ಹೆಂಗ್ ಮಾಡ್ಬೇಕು. ಏನ್ ಸರಿ, ಸರ್? ಫೋನ್ ಇಲ್ಲಿ ಕಟ್ ಆಗ್ತಾ ಇದೆ ಮೇಡಮ್. ನಮ್ ನಂಬರ್ ಇದ್ರೆ ಕೊಡ್ತೀವಿ, ಫೋನ್ ಮಾಡಿ ಮಾತಾಡ್ಬೋದು. ಆಯ್ತು ಸರ್, ನಂಬರ್ ಕೊಡಿ. ಏನ್ ನಮ್ದೇ ಕೊಡ್ಲಾ? ನಿಮ್ದೇ ಹೇಳಿ ಮೇಡಮ್, ಬರ್ಕೊಳ್ತೀನಿ. ಹಲೋ, ನಿಮ್ದೇ ನಂಬರ್ ಕೊಡಿ ಮೇಡಮ್. 8 82 ಎಸ್ 96 ಎಸ್ 96 ಎಸ್ 92 ಮತ್ತೆ 92 85 ಹಾ ರೀ. ಹ್ಞೂ ರೀ. 74 ಓಕೆ. 8296 828574. ಯಾವ ಊರು ಮೇಡಮ್? ನಂದು ಯಾವ ಚನ್ನಗಿರಿ ಊರು? ಹತ್ರ ಹಳ್ಳಿ ಇದೆ ನಮ್ದು. ಚನ್ನಗಿರಿ ಚನ್ನಗಿರಿ. ಓಕೆ. ಚನ್ನಗಿರಿ. ನಾವು ಧ್ಯಾನಕ್ ಬಂದಾಗ್ಲೇ 2 ವರ್ಷ ಆಯ್ತು. ಗೀತಾ ಓಹೋ. ಮೇಡಮ್ಗೆಲ್ಲ ಚೆನ್ನಾಗ್ ಗೊತ್ತು. ಹಾ, ಅದೇ ಚನ್ನಗಿರಿ ಮೇಲೇನೆ ನಾಯಕನಟ್ಟಿಗೆ ಹೋಗೋದಲ್ಲ? ಚನ್ನಗಿರಿಯಿಂದ ದುರ್ಗಕ್ಕೆ ಹೋಗಿ ನಾಯಕನಟ್ಟಿಗೆ ಹೋಗೋದ್ ನಾವು. ನಾಯಕನಟ್ಟಿಗೆ ಹೋಗ್ತಾ ಇರ್ತೀವಿ. ಅದೇ ಅದೇ ನಾವು ತೋಟದಲ್ಲಿ ಪಿರಮಿಡ್ ಮಾಡ್ಬೇಕು ಅಂತಿದೀವಿ. ನಮ್ಮ ಮನೆಯವ್ರು ಮಾಡೋಣ ಅದೇನು ಎಲ್ಲ ವಿಚಾರ್ಸೋಣ ಅಂತ ಹೇಳಿದ್ರು, ಅದಕ್ಕೆ ಕೇಳಿದೆ. ಓಕೆ, ನಾ ಕಾಲ್ ಮಾಡ್ತೇನೆ, ಫೋನ್ ಮೇಲೆ ಮಾತಾಡ್ಬೋದು. ಆಯ್ತು ಸರ್, ಆಯ್ತು. ನಮ್ಮ ಮನೆಯವರು ಇರ್ತಾರ ಅವಾಗ. ಓಕೆ 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 ಸರ್. ಥ್ಯಾಂಕ್ ಯು ಮೇಡಮ್, ಭಾಗವಹಿಸಿ ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್. ಮೇಡಮ್ ನಿಮ್ಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ, ವೆಲ್ಕಮ್ ಮೇಡಮ್. ಮಾತಾಡಿ ಮೇಡಮ್. ಇದು ಮಾಡ್ಕೋತೀನಿ. ಕೇಳ್ತಾ ಸರ್. ಒಂದು ಬುದ್ಧ ಪ್ರವರ್ತ 4 ಲೈನ್ ಅದ ರೀ ಅವ್ರದೊಂದು ಶಾಂತಿ ಮಂತ್ರ ಅಂತ ಹೇಳಿ. ಅದ್ರಲಿಂದ ಏನು ಜಪಿಸಿದ್ರೆ ಏನಾಗ್ತದ ನಮ್ಗ ಮಂಗಳಾ ಮೇಡಮ್ ಅವ್ರು ಹೇಳಿದ್ರಿ ಒಂದು ಸೆಷನ್ದೊಳಗ. ಅದನ್ನ ಇಲ್ಲಿ ಒಂದ್ ಪೇಜ್ ಅದ, ಸಮಯ ಇದ್ರ ಹೇಳ್ತೀನಿ ಸರ್. ಅದು ಉದಾಹರಣೆ ಸಮೇತ ಅದು ಜಪಿಸಿದ್ರೆ ಯಾವ ತರ ನಮ್ಗೆ ಕೆಲಸ ಕೊಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಅದ. ಸಮಯ ಇದೆಯಾ? ಎಷ್ಟೊತ್ತಾಗ್ಬೋದು ಮೇಡಮ್? ಆಕ್ಚುಲ್ 4:15 ಆಗಿದೆ ಈಗ. ಎಷ್ಟು 5 ನಿಮಿಷ ಆಗ್ಬೋದ್ರಿ ಅದು? ಒಂದ್ ಪೇಜ್ ಇದೆ, 2 ಪೇಜ್ ಇದೆ ರೀ. ಒಂದು 3 ನಿಮಿಷ ಬೇಕಾಗ್ಬೋದು. ಎಸ್, ಫಸ್ಟ್ ಸ್ಟಾರ್ಟ್ ಮಾಡಿ ಮೇಡಮ್, ಸ್ಟಾರ್ಟ್ ಮಾಡಿ. 3 ನಿಮಿಷ. ಓಕೆ ಸರ್. ಫಸ್ಟ್ ಎಲ್ಲರಿಗೂ ನಮಸ್ತೆ. ಬುದ್ಧ ಪ್ರವೃತ್ತ 4 ಲೈನ್ ಅದ ಶಾಂತಿ ಮಂತ್ರನೇ ಹೇಳ್ಕೊಬಹುದು. ಅವ್ರು ಹೇಳಿಸ್ತಿದ್ರತೆ ಅವಾಗ ಆಗಿನ ಕಾಲಕ್ಕ. ಅದನ್ನ ನಮ್ಮ ಮಗ ಮೇಡಮ್ ಹೇಳಿದ್ರು. ಏನಂದ್ರ, ನಾನು ವೈರತ್ವದಿಂದ ಮುಕ್ತ, ನಾನು ಕೋಪದಿಂದ ಮುಕ್ತ. ಅಂದ್ರ ಸರಿಯಾಗಿ ಧ್ವನಿ ಕೇಳಿಸ್ತಾ ಇಲ್ಲ ಅಂತ ಹೇಳಿ ಆಫ್ ಮಾಡಿದ್ರಿ. ನಾನು ವೈರತ್ವದಿಂದ ಮುಕ್ತ, ನಾನು ಕೋಪದಿಂದ ಮುಕ್ತ, ನಾನು ಈರ್ಷೆಯಿಂದ ಮುಕ್ತ, ನಾನು ದುಃಖದಿಂದ ಮುಕ್ತ, ನಾನು ಸದಾ ಶಾಂತಿಯಿಂದ ಇದ್ದೇನೆ, ನಾನು ಸದಾ ಸುಖಿಯಾಗಿದ್ದೇನೆ. ಈ ತರ ವಾಕ್ಯ ನೀವು ಹೇಳ್ತಾ ಬರ್ರಿ. ಇದನ್ನ ಯಾವ ತರ ಅಂತಂದ್ರ, ಈ ವಾಕ್ಯ ಬರ್ಕೊಂಡಿನ್ರಿ ಸರ್. ನಾನು ಅದನ್ನ ನಾನೇ ಹೇಳ್ಬೇಕಂತ ಬರ್ಕೊಂಡಿದ್ದೆ, ಅದನ್ನ ಓದ್ತೀನಿ. ಈ ವಾಕ್ಯವನ್ನು ಅಥವಾ ಮಂತ್ರವನ್ನು ನಮ್ಮ ಮನೆ, ನೆರೆ ಹೊರೆ, ಊರು, ರಾಜ್ಯ, ದೇಶ, ಇಡೀ ಜಗತ್ತು ಈ ತರ ಅನ್ಕೊಂಡ್ ಮಾಡ್ಬೇಕಂತ ಹೇಳಿದ್ರಿ ಸರ್ ನಮ್ಗ ಮಂಗಳಾ ಮೇಡಮ್ ಅನ್ನೋರು. ಅದನ್ನ ಯಾವ ತರ ಕಲ್ಪನೆ ಮಾಡ್ಕೊಂಡೆ ಅಂದ್ರ, ಉದಾಹರಣೆ ಕೊರೋನಾ ಕೊಡಬಹುದು. ಏನಂದ್ರ, ಯಾಕೆ ಜಪಿಸ್ಬೇಕು? ನಮ್ಮ ಮನೆ, ನೆರೆ ಹೊರೆ ಇಷ್ಟಾದ್ರೆ ಸಾಕಲ್ಲ ಎನ್ನುವ ಒಂದು ಆಲೋಚನೆ ಒಂದು ಕ್ಷಣ ಬಂದ್ರು ವಿಚಾರ ಮಾಡಿ ಪರಿಶೀಲಿಸಿ ನೋಡಿದಾಗ ತಿಳಿಯುವುದು ಅದ್ಭುತವಾದ ಸತ್ಯ. ಏನಪ್ಪಾ ಅಂದ್ರ, ಉದಾಹರಣೆ ಕೊರೋನಾ. ಪರದೇಶದಲ್ಲಿ ನಮಗೇನ್ ಭಯ ಎಂದುಕೊಂಡೆವು, ನಂತರ ಏನಾಯ್ತು? ನಮ್ಮ ದೇಶಕ್ಕೆ ಬಂತು. ನಮ್ಮ ದೇಶದಾಗ ಎಲ್ಲಿ ಬಂದೈತಿ ಅಂದ್ರ, ನಮ್ಮ ರಾಜ್ಯಕ್ಕೆ ಬರುದಿಲ್ಲ ಬಿಡ್ರಿ ಅನ್ನೋದು ಅನ್ಕೊಂಡ್ವಿ. ಆದ್ರೂ ಏನ್ ಮಾಡಿದ್ರು, ಟಿವಿ ರಂಗನಾಥ್ ಸರ್ ಅವ್ರು ಏನ್ ಹೇಳ್ತಿದ್ರು, ಅವರು
ಇನ್ನು ನೋಡ್ತಾ ಕಾಲ ತಳ್ತಿದ್ವಿ ಅದ್ ಹೇಳ್ತಿದ್ರು ಟಿವಿ ಒಳಗ್ ಬಂದೈತಿ ನಮ್ ದೇಶಕ್ ಬಂದೈತಿ ಇನ್ನು ನಮ್ ರಾಜ್ಯಕ್ ಬರೋದ್ ಏನ್ ತಡ ಅಂತ ಹೇಳ್ತಾ ಇದ್ರು. ನಮ್ಗೆ ಬಿಡು ಅಂತ ಅನ್ಕೊಂತಿದ್ವಿ ನಾವೆಲ್ಲ. ನಂತರ ಏನಾಯ್ತು, ನಮ್ಮ ರಾಜ್ಯಕ್ಕೆ ಬಂತು. ಆಮೇಲೆ ಏನಾಯ್ತು, ಬೆಂಗಳೂರಿನಾಗ ಬಂದೈತ್ರಿ, ನಮ್ಗೇನ್ ಬರೋದಿಲ್ಲ, ಇಲ್ಲಿಗೇನ್ ಬರೋದಿಲ್ಲ ಅನ್ಕೊಂಡ್ವಿ. ಆಮೇಲೆ ಏನಾಯ್ತ್ರಿ, ನಾವೆಲ್ಲಾ ಬಚಾವಾಗಿದ್ವಿ ಎನ್ನೋ ಭ್ರಮೆಯಲ್ಲಿ ಇದ್ದೆವು. ಅವಾಗ ಏನಾಯ್ತ್ರಿ, ಡಿಸ್ಟರ್ಬ್ ಗೈ ಸಾರಿ. ಅವಾಗ ಏನಾಯ್ತ್ರಿ, ಬೆಂಗಳೂರಿಗೆ ದೊಡ್ಡ ಬೀಗದ ಕೈ ತಗೊಂಡು ಬೀಗ ಹಾಕಿ ದೊಡ್ಡ ಸರಪಳಿ ಚೈನಿಂದ ಅದನ್ನ ಬಂಧಿಸಿದ್ರು. ಟಿವಿ 9 ತೋರಿಸ್ತಿದ್ ನೋಡ್ರಿ ರಂಗನಾಥ್ ಸರ್. ಅದು ಕಣ್ಣಿಗೆ ಕಾಣದ ಜೀವಿ, ಅದ್ಯಾಕೆ ಇವ್ರ ಮಾತ ಕೇಳ್ಕೋತ ಕುಂದಿರ್ತದ್ರಿ. ಬಾಹ್ಯ ರೂಪನಿರಲಿಲ್ಲ ಅದಕ್ಕೆ, ವಾಯುವಿನಲ್ಲಿ ಪಸರಿಸುತ್ತಾ ಎಲ್ಲ ಕಡೆಗೂ ಅತಿ ವೇಗವಾಗಿ ಚಲಿಸುತ್ತಾ ನಮ್ಮ ಸಮೀಪದ ಗುಲ್ಬರ್ಗಾ ಅಂದ್ರೆ ಕಲಬುರ್ಗಿ ಬಂತ್ರಿ. ಮೊದಲನೇ ಬಲಿ ಡಾಕ್ಟರ್ ಅಂತ ಹೇಳಿದಾಗ ತಕ್ಷಣ ಬಿಜಾಪುರದಲ್ಲಿ ಎಲ್ಲರಿಗೂ ಭಯ ಆಯ್ತು, ಭಯದ ವಾತಾವರಣ ಸೃಷ್ಟಿ ಆಯ್ತು. ಆದ್ರೂ ನಮಗೇನ್ ಬಿಡು, ಹೊರಗಡೆ ಹೋಗದಿದ್ರ ಆಯ್ತಲ್ಲ ಅನ್ಕೊಂಡ್ವಿ. ಅವಾಗ ಏನಾಯ್ತ್ರಿ, ಬಿಜಾಪುರದ ಗೋಳ್ಗುಂಡ್ ಹತ್ರನೇ ಬಂತು. ಊರ್ಗಳಿಂದ ಫೋನಲ್ಲಿ ಕೇಳ್ತಿದ್ರು, ಬಿಜಾಪುರ್ ಬಂದೈತಿ, ನೀವ್ ಹೆಂಗ್ ಅದೀರಿ? ಸಾರಿ ಡಿಸ್ಟರ್ಬ್. ಊರ್ಲಿಂದ ಕೇಳ್ತಿದ್ರು ನಮ್ಗ, ಹೊರಗ ಹೋಗ್ಬೇಡ್ರಿ, ನೀವು ಫೋನ್ ಇಟ್ಕೊಂಡು ಇದ್ದು ಬಿಡ್ರಿ, ಮನೆಗೆ ಇರ್ರಿ ಅಂತ ಹೇಳಿ ನಮ್ಗೆಲ್ಲ ಫೋನ್ ಹಚ್ಚಿ ಎಲ್ಲ ಹೇಳ್ತಿದ್ರು. ಅವಾಗ ಏನಾಯ್ತ್ರಿ, ಆ ಸಮೀಪ ಗೋಳ್ಗುಂಟ ಏರಿಯಾದಾಗ ಬಿಟ್ಟು ಅದೆಲ್ಲ ಲಾಕ್ ಮಾಡ್ಯಾರ ಅಂತ ಹೇಳಿ ಹೇಳಿ ನಾವ್ ಆರಾಮದಿವಿ ಅಂತ ಹೇಳ್ತಿದ್ವಿ. ಅವಾಗ ಏನಾಯ್ತ್ರಿ, ಆಶ್ರಮ ಹತ್ರಕ್ಕ ಅಕ್ಕಿ ಕಾಲೋನಿಗೆ ಬಂತ್ರಿ. ಆಶ್ರಮ ಅಂದ್ರ ಸಿದ್ದೇಶ್ವರ ಆಶ್ರಮ ರೀ, ಅದೇ ಹತ್ರ ನಾವ್ ಇರೋದ್ರಿ. ಎಲ್ಲರೂ ನಿಮ್ಮ ಮನ್ಯಾಗ ಕುಂಡ್ರಿ, ಇದ್ದದನ್ನ ಬೇಯಿಸ್ಕೊಂಡು ಉಂಡು ಜೀವ ಉಳಿಸ್ಕೊಳ್ರಿ ಎನ್ನುವ ಮಾತಿನೊಂದಿಗೆ ಕೃತಿಯೊಳಗೂ ಸಹ ಬಂತ್ರಿ. ನಂತರ ಏನಾಯ್ತ್ರಿ, ಕಾಳಿಕಾ ಬಂತು. ಅಂದ್ರ ನಾವಿದ್ದಲ್ರಿ, ದೇವ್ರ ಗುಡಿಗಳು ಮುಚ್ಚದು, ಮಕ್ಳು ಹೊರಗಡೆ ಆಟ ಆಡೋದು ಬಿಟ್ರು, ಯಾರು ಮಾತಾಡ್ಸ್ಲಿಲ್ಲ. ಕಡೆಗೆ ಏನಾಯ್ತ್ರಿ, ಎಲ್ಲರ ಮನೆಯ ಕದಗಳು ತೆಗೆದು ಒಳಗ್ ಬಂದ್ ಹೋಗೇ ಬಿಡ್ತ್ರಿ. ಅದು ದೇವ್ರ ನಾಮ ಸ್ಮರಣೆಯಿಂದ ಉಳಿದವ್ರೆಷ್ಟೋ ಜನ, ಭಯದಿಂದ ಹೋದವ್ರೆಷ್ಟೋ ಜನ, ಲೆಕ್ಕನೇ ಸಿಗ್ಲಿಲ್ಲ. ಅದಕ್ಕಾಗಿ ನಾವು ಈ ಧ್ಯೇಯ ವಾಕ್ಯವನ್ನು ಬೀಜ ಮಂತ್ರದಂತೆ ಪಠಣ ಮಾಡಿದಾಗ ಹೇಗೆ ಹೊರ ದೇಶದಿಂದ ನಮ್ಮ ಮನೆಗಳಿಗೂ ಬಂದು ಕೊರೋನಾ ಹೋಯ್ತಲ್ಲ, ನಾವೆಲ್ಲರೂ ಈ ಮಂತ್ರ ಪಠಣ ಮಾಡೋದ್ರಿಂದ ನಾವು ನೆರೆ ಹೊರೆ ಊರು ಜಿಲ್ಲೆ ರಾಜ್ಯ ದೇಶ ಜಗತ್ತು ಎಲ್ಲಾ ಕಡೆಗೂ ಇದರ ಪರಿಣಾಮ ಬೇರೆ ಬೀರುತ್ತದ ಎಂದು ನನ್ನ ಅನುಭವಕ್ಕೆ ಬಂದ ಮಾತು. ಧ್ಯಾನಕ್ಕೂ ಕೋಟಿ ನಮನಗಳು. ಇದನ್ನು ತಿಳಿಸಿಕೊಟ್ಟಂತಹ ದೇವತೆ ಮಂಗಳಾ ಮೇಡಮ್ ಅವರಿಗೂ, ಕೋಟೇಶ್ವರ ಸರ್ಗೂ ಅನಂತ ನಮನಗಳು ಹೇಳ್ತಾ ಇದೊಂದು ವಾಕ್ಯ ಮುಗಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಅದ್ಭುತವಾದಂತ ಭಯಾನಕ ಸನ್ನಿವೇಶವನ್ನು ಮತ್ತೆ ಕಲ್ಪನೆ ಮಾಡಿ ಕೊಟ್ಟಿರಾ. ಆದ್ರೆ ಇಲ್ಲ, ಈಗ ಅದು ಹೋಗಿದೆ. ಅದರಲ್ಲೂ ಧ್ಯಾನ ಮಾಡ್ತಕ್ಕಂಥವ್ರಿಗೆ ಹತ್ರನೂ ಬರೋದಿಲ್ಲ ಅಂತ ಹೇಳ್ಬೋದು. ಧೈರ್ಯದಿಂದ ನಾವು ಇದನ್ನ ಮುಂದೆ ಸಾಗ್ಬೋದು ಅಂತ ಹೇಳ್ತಾ, ಇವತ್ತು ಸಮಯ 10 ನಿಮಿಷ ಲೇಟ್ ಆಗಿದೆ, ಪರವಾಗಿಲ್ಲ. ಅದರಿಂದ ವೇದಾವತಿ ಮೇಡಮ್ ಇವತ್ತು ಅತ್ಯದ್ಭುತವಾಗಿ ಧ್ಯಾನ ಮಾಡಿಸಿ ಈ ಒಂದು ಎಲ್ಲರ ಶನಿವಾರದ ವಿಶೇಷ ಸಂಚಿಕೆಯನ್ನ ಅದ್ಭುತವಾಗಿ ನಡೆಸಿಕೊಟ್ಟಿದ್ದೀರಾ. ತಮಗೂ ಅದೇ ರೀತಿ ಹೋಸ್ಟ್ ಆಗಿ ಈ ಸಮಯ ಪಾಲನೆ ಮಾಡ್ತಕ್ಕಂಥ ಗೀತಮ್ಮರಿಗೂ ಎಲ್ಲರಿಗೂ ಭಾಗವಹಿಸಿದ ತಮಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳ್ತಾ ಈ ಕ್ಷಣಕ್ಕೆ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಏನಾದ್ರೂ ಹೇಳೋದಿತ್ತ ಮೇಡಮ್? ಹೇಳಿ ಬೇಗ. ಏನಿಲ್ಲ ಶನಿಗೌಡ್ರೆ, ಆಯ್ತು. ಸರ್ ಒಂದ್ ನಿಮಿಷ ರೀ, ಈ ಮಂತ್ರ ಎದಕ್ಕ ನಾನು ಇದನ್ನ ಹಂಚ್ಕೊಂಡೆ ಅಂದ್ರ ಭಯಾನಕ ಸೃಷ್ಟಿ ಸರ್. ಆ ತರ ಹೆಂಗ ಅಲ್ಲಿ ಒಳಗ್ ಬಂತು, ನಾವು ಮಂತ್ರ ಈ ಪಠಣ ಮಾಡೋದ್ರಿಂದ ನಮ್ಮಿಂದ ನಾನು ರಾಜ್ಯ ಈ ತರ ಪಸರಿಸ್ತದ ಅನ್ನೋದಕ್ಕೆ ಉದಾಹರಣೆ ತಗೊಂಡೆ ಸರ್ ನಾನು. ಅಂದ್ರೆ ಅದು ಅಷ್ಟು ಪರ್ಫೆಕ್ಟ್ ಆಗಿ ಆ ಮಂತ್ರ ಅಂದ್ ಉದಾಹರಣೆ ತಗೊಂಡೆ ಹೊರತು ಆ ಭಯಾನಕ ವಾತಾವರಣ ಕಲ್ಪನೆ ಹೋಗಿದ್ರೆ ಅವಾಗೆ ಇಲ್ಲ. ಅದು ಯಾವ ತರ ಬಂತು ಅಂದ್ರೆ ಇದು ನಮ್ಮಿಂದ ಸ್ಪ್ರೆಡ್ ಯಾವ ತರ ಆಗ್ತದ ಅನ್ನೋ ಉದಾಹರಣೆ ತಗೊಂಡೆ ಸರ್ ನಾ ಇದನ್ನ. ನಿಜ ಎಲ್ಲೋ ದೂರ ಶಾಲ್ಯಾಗ ಕೊನೆಯ ಮನಿ ಬೆಂಕಿ ಬಿಡು, ನಾವೇನು ಸೇಫ್ ನಮ್ಮ ಮನಿಗೆ ಅಲ್ಲ ಅಂತಂದ್ರೆ ಉತ್ಕಂತರ್ಗ ನಮ್ಮ ಮನಿಗೆ ಬರ್ತೈತಿ ಅಂತಾರಲ್ಲ, ಬರ್ತೈತಿ ಅಂತ. ಅದಕ್ಕೆ ನಾವು ಪಠಣ ಮಾಡ್ತೀವಿ ಅಂದ್ರೆ ಇದು ಹೆಂಗ್ ದೇಶಕ್ಕೆ ಮುಡ್ತದ, ಹೆಂಗ್ ಎಲ್ಲರೂ ಈ ವಿಧಾನ ಬಿಟ್ಟು ದೂರ ಆಗ್ತಾರ ಅನ್ನೋಕು ಈ ಉದಾಹರಣೆ ತಗೊಂಡೆ. ನಾನೇನ್ ಮಾಡಿರ್ ಬಿಡು ಆ ದೇಶಕ್ಕೆ ಮುಡ್ತತ್ ಅನ್ಬಾರ್ದು. ಅದು ಯಾವ ತರ ನಮ್ ಹತ್ರ ಬಂತು, ನಮ್ಮ ಹತ್ರದಿಂದ ಹೊರಗಡೆ ಈ ತರ ಸ್ಪ್ರೆಡ್ ಆಗ್ತದ ನಾವ್ ಈ ಮಂತ್ರ ಪಠಣ ಮಾಡೋದ್ರಿಂದ ಅಂತ ಅನ್ನೋದು ಉದಾಹರಣೆ ಹೇಳಿದೆ ಸರ್. ಅದು ಸದಾ ಹೇಳ್ತಾರ ಸರ್, ಅದ್ ಮಾಡ್ತಾ ಇರ್ತೀವಿ. ಆಮೇಲೆ ಬೋರ್ಡ್ ಅಲ್ಲಿ ಮನೇಲಿ ಬರೆದು ಸಾಕೊಂಡಿರ್ತೀವಿ, ಅದನ್ನ ಸ್ನಾನ ಮಾಡ ಹೇಳ್ತಿರ್ತೀವಿ. ಆತರ ಸ್ಪ್ರೆಡ್ ಮಾಡ್ಬೇಕತ್ ಸರ್ ಅದನ್ನ. ನಾವು ನಮ್ಮ ರಾಜ್ಯ, ನಮ್ಮ ಊರು, ನಮ್ ನೆರೆಹೊರೆ ಎಲ್ಲರೂ ಮನಸ್ಸುಗಳು ಯಾವಾಗ ಈ ಕ್ರೋಧ ಈರ್ಷೆಯಿಂದ ದೂರ ಆಗ್ತದ ಅವಾಗ ಸಮರಸ ಶಾಂತಿ ಲಭಿಸ್ತದ ಅಂತ ಹೇಳಿ ಮಂಗಳಾ ಮೇಡಮ್ ಹೇಳಿದ್ರು ಸರ್ ನಮ್ಗಿದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಿಳಿಸ್ಕೊಟ್ಟ ಮಂಗಳಾ ಮೇಡಮ್ ಕೂಡ ಒಂದು ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಹಲೋ, ಎಸ್ ಮೇಡಮ್, ಕಂಪ್ಲೀಟ್ ಮಾಡಿ. ಕೇಳ್ತಾ ಇದೆ, ಕಂಪ್ಲೀಟ್ ಮಾಡಿ. ನಾನು ಒಂದೇ ಒಂದ್ ಚಿಕ್ಕ ಸಂದೇಶ ಕೊಡ್ತೀನಿ. ಹಲೋ, ಎಸ್ ಕೊಡಿ ಮೇಡಮ್, ಕೇಳ್ತಾ ಇದೆ, ಹೇಳಿ.
ಜೈ ಶ್ರೀ ಕೃಷ್ಣ. ಇದು ಪ್ರೀತಿ ಪಾತ್ರರ ಅಗಲಿಕೆಯ ನೋವಿಗೆ ಕೃಷ್ಣನ ಸಾಂತ್ವನ. ಏನು ಅಂದ್ರೆ, ಹತ್ತಿರದವರನ್ನ ಕಳ್ಕೊಂಡು ತೀವ್ರ ದುಃಖದಲ್ಲಿರುವಾಗ ಭಗವದ್ಗೀತೆಯ 2ನೇ ಅಧ್ಯಾಯದ 22ನೇ ಶ್ಲೋಕವನ್ನು ನೆನಪಿಸ್ಕೊಳ್ಬೇಕು. ಅದೇನಂದ್ರೆ, ಮನುಷ್ಯನು ಹಳೆಯ ಬಟ್ಟೆಗಳನ್ನು ತೆಗೆದು ಕಳಚಿ ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಒಂದು ದೇಹವನ್ನು ಬಿಟ್ಟು ಮತ್ತೊಂದು ಹೊಸ ದೇಹವನ್ನು ಸೇರುತ್ತದೆ. ಸಾವು ಕೇವಲ ದೇಹಕ್ಕಷ್ಟೇ, ಆತ್ಮಕ್ಕಲ್ಲ. ಪ್ರಕೃತಿಯ ಈ ನಿಯಮವನ್ನು ಅರಿತು ಕಣ್ಣೀರು ಒರೆಸಿಕೊಂಡು ನಿನ್ನ ಕರ್ತವ್ಯದತ್ತ ಹೆಜ್ಜೆ ಹಾಕು. ಜೈ ಶ್ರೀ ಕೃಷ್ಣ. ಓಕೆ, ಥ್ಯಾಂಕ್ ಯು ಮೇಡಮ್. ಏನಾದ್ರೂ ಕೃಷ್ಣ ಮತ್ತು ಶ್ರೀರಾಮಚಂದ್ರರ ಒಂದು ಸಂದೇಶವನ್ನ ಯಾವಾಗ್ಲೂ ಹೊತ್ತರ್ತಾ ಇರ್ತೀರಾ. ನೀವು ಇರ್ಬೋದು, ನಾಗರತ್ನ ಮೇಡಮ್ ಇರ್ಬೋದು. ಅದ್ಭುತವಾದಂತ ಒಂದು ಸಾಹಿತ್ಯ, ಜ್ಞಾನ, ಆಧ್ಯಾತ್ಮಿಕತೆ ನಿಮ್ಮಲ್ಲಿ ತುಂಬಿ ತುಳುಕ್ತಾ ಇದೆ. ನಿಮ್ಮಂತವ್ರು ಇರೋದ್ರಿಂದಲೇ ಈ ಒಂದು ಕ್ಲಾಸಸ್ಗೆ, ಜೂಮ್ ಸೆಷನ್ಗೆ ಮೆರಗ್ ಬರ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಾರ್ಯಕ್ರಮ ಸಂಪನ್ನಗೊಳಿಸೋಣ. ಎಸ್ ಮೇಡಮ್, ಟೈಮ್ ಆಗಿದೆ, ಸಂಪನ್ನಗೊಳಿಸಿ ಮೇಡಮ್. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಪಾರ್ಟಿಸಿಪೆಂಟ್ಸ್ ಎಲ್ಲರಿಗೂ ಧನ್ಯವಾದಗಳು. ಸನ್ನೇಗೌಡರು ಕೋಹೋಸ್ಟ್ ಆಗಿ ಮಾಡಿದ್ದಕ್ಕೂ ಸನ್ನೇಗೌಡರಿಗೂ ಧನ್ಯವಾದಗಳು. ನಾಳೆ ಏನು ವರ್ಲ್ಡ್ ವೆಲ್ನೆಸ್ ಮೆಡಿಟೇಷನ್ ಅಲ್ಲಿ ಭಾಗವಹಿಸೋಣ ಮಾಸ್ಟರ್ಸ್.